ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ನಮ್ಮೊಟ್ಟಿಗೆ ನಮ್ಮೂರಿನ ಪ್ರಸಿದ್ಧ ಬರಹಗಾರರು, ಹೆಮ್ಮೆಯ ಶಿಕ್ಷಕರು, ನಂದೇ ಮಾಸ್ಟ್ರು, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು, ಹಾಗೆ ಎಷ್ಟೋ ವರ್ಷಗಳಿಂದ JCIನ ವೆಲ್ ನೋನ್ ತರಬೇತಿದಾರರು ಹೌದು. ಮತ್ತೆ ಹೇಳೋಕೆ ದೊಡ್ಡ ಪಟ್ಟಿ ಇತ್ತು, ಅದನಿಗೆ ಹೇಳೋಕ್ಕಾತಿಲ್ಲ. ಬಹಳಷ್ಟು ಕಾದಂಬರಿಗಳನ್ನ ನಮ್ಮ ಕುಂದಾಪುರ ಕನ್ನಡಕ್ಕೆ ಅದೆಷ್ಟೋ ಕೆಲಸಗಳನ್ನು ಎಲ್ಲಿ ದಾಖಲೀಕರಣ ಮಾಡ್ಕೊ, ಅದರಲ್ಲಿ ಅಂದರೆ ನಮ್ಮ SN ಹೆಬ್ಬಾರ್ ಅವರಲ್ಲಿ ಆದ್ಮೇಲೆ ನಮ್ಮ ನರೇಂದ್ರ ಸರ್ ಅಂತೇಳಿ ಹೇಳಕ್ಕ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮಗೂ ನಮಸ್ಕಾರ. ಹೆಂಗಿದ್ರಿ ಸರ್? ಹುಷಾರಿದ್ರೆ? ಹುಷಾರಿದ್ದೆ ನಾನು. ನೀವು ಹೇಳಬೇಕು ಹೆಂಗಾಯಿ ಇಪ್ಪದಲ್ಲ ಸರ್? ಹೌದಾ, ಹೆಂಗಾಯಿ ಇರ್ಕೆ ಅಲ್ದಾ? ಒಂದು ನಿಮ್ಮ ಆಕ್ಟಿವಿಟೀಸ್, ಮತ್ತೊಂದು ನಿಮ್ಮ ನಗು, ಮತ್ತೆ ನಿಮ್ಮ ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಳುವಿಕೆ, ಮತ್ತೆ ನೀವು ಒಂದ್ಗಳಿಗೆ ಸುಮ್ಮನೆ ಕೂಗಂತಿಲ್ಲ, ಇದೆಲ್ಲ ಕಾರಣ ಇರ್ತದೆ. ಮತ್ ನೀವು ಮಕ್ಕಳೊಟ್ಟಿಗೆ ಇಪ್ಪದು, ಮಕ್ಕಳೊಟ್ಟಿಗೆ ಇಪ್ಪದು, ಹಂಗಾಗಿ. ಓಕೆ ಸರ್, ನಿಮ್ಮ ಸುಗಂಧಿ ಚಿತ್ರ ಅಲ್ದಾ? ಕೋವಿಡ್ ಟೈಮಲ್ಲಿ ಸುಗಂಧಿ 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 ನಾವಿದು ಸುಮಾರು ಕೇಳಿತ್ತು. ಅಂದ್ರೆ ಆ ಪೋಸ್ಟರ್ ಖಂಡಿತ ನರೇಂದ್ರ ಸರ್ ದಮ್ರ ಉಸಿರು ನೆನಪು ಮೂವೀಸ್, ಉಸಿರು ಸಹಕಾರ ಇದ್ದಿತ್ತು. ಉಸಿರು ಸಹಕಾರ ಇದ್ದಿತ್ತು ನೆನಪು ಮೂವೀಸ್ ಅವರಿಂದ. ಸೊ ನರೇಂದ್ರ ಸರ್ದು ಪಿಕ್ಚರ್ ಅಂಬ್ರು ಅಂತೆಲ್ಲ ನಮ್ಗೆ ಸುಮಾರು ಆಸಕ್ತಿ ಇತ್ತು. ಒಂದು ನಂಬದಿದೆ ಕತೆ, ಯಕ್ಷಗಾನ, ಅದರಲ್ಲಿ ನಮ್ಮ ಸಂಜೀವ್ ಸುವರ್ಣರ ಆ ಪೋಸ್ಟರ್ ಅಲ್ಲಿ ಆ ಹುಡುಗಿ ಆ ಕಡ್ಲು ಬದೆ ಆ ಗೆಜ್ಜೆ ಹಾಕೊಂಡು ಅದೆಲ್ಲ ನಮ್ಗೆ ಹಂಗೆ ಅಚ್ಚಳಿಯದೆ ನಿಂತಿದೆ. ನಮ್ಮಲ್ಲೂ ಕುಂದಾಪುರದಲ್ಲೂ ಸುಗಂಧಿ ಕಾಣಿದ್ರೆ ಸುಮಾರು ಜನ ಇದ್ರೆ, ಯಾಕಂದ್ರೆ ಅದಕ್ಕೊಂದು ಪ್ರಾಪರ್ ಸ್ಕ್ರೀನ್ ಅಲ್ಲಿ ಅದನ್ನ ಬಿಡುಗಡೆ ಮಾಡೋಕ್ಕಾಗಿಲ್ಲ. ಅದ್ರ ಬಗ್ಗೆ ಎಲ್ಲ ಮಾತಾಡುವ. ಆದ್ರೆ ಈ ಸುಗಂಧಿ ಅನ್ನುವಂತಹ ಚಿತ್ರವನ್ನ ನಿಮ್ಗೆ ಮಾಡ್ಕಂತೇಳಿ ಯಾಕನ್ಸ? ಯಾಕಂದರೆ ಶಿಕ್ಷಕರಾಗಿದ್ದವರು, ಮಾತುಗಾರರಾಗಿದ್ದವರು, ಎಷ್ಟೋ ನಿರೂಪಣೆಗಳನ್ನ ಮಾಡಿದವರು, ಎಷ್ಟೋ ಕ್ಯಾಂಪ್ಗಳನ್ನ, ಬೇಸಿಗೆ ಶಿಬಿರಗಳನ್ನ ಮಾಡಿದವರು, ಮಕ್ಕಳೊಟ್ಟಿಗೆ ವ್ಯಕ್ತಿತ್ವ ಶಿಬಿರಗಳನ್ನ ಮಾಡಿದವರು, ಅದ್ರ ಜೊತೆಗೆ ನೀವು ಬಹಳಷ್ಟು ಕಾದಂಬರಿಗಳನ್ನ ಬರೆದವರು, ಅದೆಲ್ಲದು ಆಯ್ತಲ್ಲ. ಅದೆಲ್ಲ ಆದಮೇಲೆ ಎಲ್ಲ ಇನ್ನೊಂದು ಪಿಕ್ಚರು ಒಂದು ಮಾಡ್ಕೊಂಡು ಅನಿಸಿ ಪಿಕ್ಚರ್ ಮಾಡೋದ, ಅಥವಾ ಮೊದಲೇ ನಿಮಗೆ ಮುಂದೊಂದು ದಿನ ನಾನೊಂದು ಚಿತ್ರ ನಿರ್ದೇಶನ ಮಾಡ್ಕೆ? ಯಾಕಂದರೆ ನಮ್ಮ ಸ್ಕೂಲ್ ಡೇಸ್ಗಳಲ್ಲೆಲ್ಲ ನಾಟಕ ನಿರ್ದೇಶನ ಅದಕ್ಕೆ ಬರೆಯೋದೆಲ್ಲ ನೀವೇ ಮಾಡ್ತಿದ್ದದ್ದು. ಅದ್ರ ನೆಕ್ಸ್ಟ್ ಸ್ಟೆಪ್ ಇದ್ದಿತ್ತ ಹೆಂಗೆ ಸರ್ ಅದು? ಇಲ್ಲ, ನಾವು ಒಂದು ಸಿನಿಮಾ ಮಾಡ್ಕೊಂತ ಎಣ್ಸ್ಕೊಂಡಿದ್ದಿತ್ತ. ಅದು ನಾನೇ ಬರೆದ ಒಂದು ದೆವ್ವ ಅಂತ ಒಂದು ಮಕ್ಳ ಕಾದಂಬರಿ ಇದ್ದಿತ್ತ. ಈ ದೆವ್ವ ಮಕ್ಳ ಕಾದಂಬರಿ ಯಾಕೆ ಸಿನಿಮಾ ಮಾಡೋಕ್ಕಾಗಂತ ಯೋಚನೆ ಮಾಡ್ಕೊಂಡು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತು. ಅದನ್ನು ಹಾಡಿಭೂತ ಅಂತ ಮಾಡೋ ಅಂತ ಆಯ್ತು. ದೆವ್ವ ಬೇಡ, ಹಾಡಿಭೂತ ಅಂತ ಒಂದು ಯೋಚನೆ ಮಾಡ್ಕೊಂಡು ಇಪ್ಪತ್ತಿಗೆ ರಾಘವೇಂದ್ರ ಶಿರಿಯಾರ, ನಿಮ್ಗೆ ಗೊತ್ತಿಪ್ಪ ಸಾಕು, ತುಂಬ ಕಿರುಚಿತ್ರ ಎಲ್ಲ ಮಾಡ್ತಾರೆ. ಅವರೊಟ್ಟಿಗೆ ಒಂದು ಜನ ಬಂದರು. ಅವ್ರ ಜನ ಬಂದ ಮೇಲೆ ನಾವು ಸಿನಿಮಾ ಮಾಡ್ತಾ ಇತ್ತು ಅಂತ ಹೇಳ್ತು. ಅವ್ರ ಹೆಸರು ಜಿ ಮೂರ್ತಿ ಅಂತೇಳಿ, ಸಾಕಷ್ಟು ಅಂತಾರಾಷ್ಟ್ರೀಯ ಪುರಸ್ಕಾರ ಎಲ್ಲ, ಕುರುನಾಡು, ವೈಷ್ಣವಿ, ತುಂಬ ಸಿನಿಮಾ ಮಾಡಿರು. ಹೌದಾ, ನೀವು ಸಿನಿಮಾ ಮಾಡ್ತೀರಾ? ಹಾಂ, ಅಡ್ಡಿಲ್ಲ ಅಂತ ಹೇಳಿ ಒಂದು ದಿವಸ ನಾವು ಹೀಗೆ ಒಂದು ಫೋನ್ ಬಂತು ಅವ್ರದ್ದು. ಒಂದು ಒಳ್ಳೆ ಕತೆ ಇತ್ತು, ನಿಂದು ಶಿವರಾಮ ಕಾರಂತರನ್ನೇ ಇಟ್ಕೊಂಡು ನಾನು ಕತೆ ಬರೆದಿದ್ದಿ, ಆಮೇಲೆ ನಿಮ್ಮ ಥೀಮ್ ಪಾರ್ಕ್ ಬರುತ್ತೆ, ಕಾರಂತ ಹುಟ್ಟೂರ ಪುರಸ್ಕಾರ ಬರುತ್ತೆ, ಒಳ್ಳೆ ಕತೆ ಅಂತ ಹೇಳ್ರು. ನಾವೆಂತ ಮಾಡ್ತು, ಒಳ್ಳೆ ಕತೆ ಹೇಳ್ಕೊಳ್ಳೆ. ಈಗ ನಾವೆಲ್ಲ ಹೊಸ ಹುಡುಗರು, ಯಾಕೆ ಅವ್ರು ಹೇಳೋದು ಮಾಡೋಕ್ಕಾಗ? ಅವರಿಗೆ ತುಂಬ ಐಡಿಯಾ ಇತ್ತು, ಯೋಚನೆ ಇತ್ತು, ಸಂಪರ್ಕ ಇತ್ತು, ಒಡನಾಟ ಇತ್ತು, ಎಲ್ಲ ಗೊತ್ತಿತ್ತಲ್ಲ ಅಂಥೇಳಿ ನಾವು ಅವ್ರನ್ನ ಬಪ್ಪು ಕೇಳಿ ನಾನು, ಸತೀಶ್ ಮಾಸ್ಟ್ರು, ರಾಘವೇಂದ್ರ ರಾಜು, ರಾಘವೇಂದ್ರ ಶಿರಿಯಾರ, ಮಾಧವಣ್ಣ, ಒಂದಿಷ್ಟು ಜನ ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತು. ಅಲ್ಲ, ಇದು ಹೆಂಗೆ ಮಾಡ್ರೆ ವರ್ಕೌಟ್ ಆಗ್ತಾ? ಕತೆ ಹೇಳ್ರು. ಕತೆ ನಮಗೂ ನಾವೆಲ್ಲ ಅಲ್ಲೇ ತುರ್ಪೌಟ್. ಸುಗಂಧಿ ಕತೆ ನಾವು ತುರ್ಪೌಟ್. ಇದು ಕತೆ ಸೂಪರ್ ಹಿಟ್. ಇದು ಅಂದರೆ ಆರ್ಟ್ ಮೂವಿ, ಕಮರ್ಷಿಯಲ್ ಅಲ್ಲ, ಇದು ಕಲಾತ್ಮಕ ಸಿನಿಮಾ ಅಂತ ಹೇಳೋದು ಕಾಣಿ. ಇದು ಒಳ್ಳೇದಾಗ್ತ ಅಂತೇಳಿ ನಾವೆಲ್ಲ ಸರಿ ಎಷ್ಟು ಬಜೆಟೆಲ್ಲ ಆಗ್ಲಿಕ್ಕಂತ ಒಂದು ಹಿಂಗೆ ಕೇಳ್ತು. ಒಂದು 8-9-10 ಲಕ್ಷದೊಳಗೆ ಆತಂದ್ರೆ ನಾವು ರೊಟ್ಟಿ ಜಾರಿ ತುಪ್ಪಗೇನೆ ಕೆಳಗೆ ಅಂತ ಹೇಳ್ತಾರಲ್ಲ, ಹಂಗಾಯ್ತು. ಅಷ್ಟೇಯಾ? ಹಂಗಾರೆ ಮಾಡ್ಲಿಕ್ಕಂತೇಳಿ ಯೋಚನೆ ಮಾಡ್ಕೊಂಡು ಓಕೆ ಅಂತ ಹೇಳ್ತು. ಸರಿ, ನಾವು ಮಾಡುವ. ಆಮೇಲೆ ಎಂತಾಯ್ತು ಅಂತ ಹೇಳಿದ್ರೆ, ಸ್ಕ್ರೀನ್ ಟೆಸ್ಟ್, ಮಕ್ಕಳು ಬೇಕು. ಅವ್ರು ಹೇಳ್ರು, ನೋಡಿ ಯಾರೆಲ್ಲ ಒಂದು ಇದೆಲ್ಲ ಅಮ್ಮನ ಪಾಠ ಬರುತ್ತೆ, ಅದು ವಿನಯ ಪ್ರಸಾದ ಮಾಡ್ಕಂತ ಹೇಳ್ರಿ. ಅವರೇ ಹೇಳತ್ ವಿನಯ ಪ್ರಸಾದ್. ಇದಕ್ಕೆ ಮ್ಯೂಸಿಕ್ ಪ್ರವೀಣ್ ಗೋಲ್ಕಿಂಡಿನೇ ಕೊಡ್ಬೇಕಂತ ಹೇಳ್ರಿ. ಹೌದು. ಆಮೇಲೆ ಇದಕ್ಕೆ ಎಡಿಟಿಂಗ್ ಸಂಜೀವ್ ರೆಡ್ಡಿನೇ ಮಾಡ್ಕಂತ ಹೇಳ್ರಿ. ಆಯ್ತಾ. ಆಮೇಲೆ ಪಿ ಕೆ ದಾಸ್ ಕ್ಯಾಮರಾಮ್ಯಾನ್, ಜಾನ್ಸನ್ ಸೌಂಡ್ ಇಂಜಿನಿಯರ್. ಅಂದ್ರೆ ಆ ಟೀಮ್ ಹೆಂಗಿತ್ತಂದ್ರೆ, ಈ ದೊಡ್ಡ ಫಿಲ್ಮ್ಗಳಲ್ಲಿ ಅವರೇ ಇರೋದಲ್ಲ, ಪ್ರವೀಣ್ ಗೋಲ್ಕಿಂಡಿ, ಜಾನ್ಸನ್, ಅಥವಾ ನೀವು ದೊಡ್ಡ ಫಿಲ್ಮ್ ಪಿ ಕೆ ದಾಸೇ ಇಪ್ಪೋದು. ನಮ್ಗೊಂಚು ಹೆದರಿಕೆ ಶುರು ಆಯಿತು, ಇವರೆಲ್ಲ ದೊಡ್ಡ ಮಂಡಿಯವರು, ಈ ದೊಡ್ಡ ಮಂಡಿ ನೋಡಿ ಸಣ್ಣ ಹುಡುಗರು ಮಕ್ಕಳು ಇಲ್ಲ ನೀವು ಅಂತ ಹೆದರ್ಕೊಬೇಡ್ರಪ್ಪ ಅಂತ ಹೇಳಿ, ಸರಿ ಒಂದು
ಆಗ ವಿನಯ್ ಪ್ರಸಾದ್ ಯಾವುದೊಂದು ಧಾರಾವಾಹಿ ಬರ್ತಾ ಇತ್ತು ಹ್ಮ್ ಟಿ ವಿಲಿ. ಹಾ ಅವರೇ ಎಂಥದ್ದು ಪ್ರಧಾನ ಪಾತ್ರ ಅವರು ಆ ಮುಂದೆ ಎಂಥದ್ದು ಇದು. ಹ್ಮ್ ಅಲ್ಲಿ ನಾವು ಹೋಯಿತು, ಅವ್ರ ಹತ್ರ ಮಾತಾಡ್ತು, ಅವರಿಗೂ ತುಂಬ ಖುಷಿ ಆಯಿತು. ಅವರು ಒಪ್ಕೊಂಡ್ರೆ ಇದರಲ್ಲಿ ಬಣ್ಣ ಗಿಣ್ಣ ಅಂತ ಬರ್ತಿಲ್ಲ, ಮಾಮೂಲಿ ಇದರಲ್ಲೇ ಬಣ್ಣದಲ್ಲೇ ಮಾಡೋದಂತ ಅವ್ರು ಒಪ್ಕೊಂಡ್ರು. ಎಲ್ಲ ಆಯಿತು. ಆಮೇಲೆ ಪ್ರವೀಣ್ ಗೋಳ್ಕಿಂಡಿ ಮನೆಗೆ ಹೋಯ್ತು ಬೆಂಗಳೂರಿಗೆ, ಅವರು ಒಪ್ಕೊಂಡ್ರು. ಎಲ್ಲ ಓಕೆ ಆಯಿತು. ಅಲ್ಲ, ನೀವು ಈ ಟೈಮಲ್ಲಿ ಅವ್ರಿಗೆ ಕೊಡ್ಬೇಕಾಗಿರೋ ಸಂಭಾವನೆ ಬಗ್ಗೆ ಎಲ್ಲ ಮಾತಾಡಿದ್ರ? ಕೇಳಿ ಮಾತು ಬಾಕಿ ಇತ್ತು. ಅಲ್ಲ, ನಂಗೆ ಕ್ಯೂರಿಯಾಸಿಟಿ ಇದು. ಈಗ ದೊಡ್ಡವರೆಲ್ಲ ಆರ್ಟಿಸ್ಟ್ಗಳು ನಮ್ಮೊಟ್ಟಿಗೆ ಇದಾರಂದ್ರೆ ಫಸ್ಟ್ ನಮ್ಗೆ ಅದು ನಮ್ದು ಅಲ್ಲ, ಇವ್ರನ್ನೆಲ್ಲ ನಮ್ಗೆ ಸಂಭಾಳಿಸೋಕಾಗ್ತಾ? ಹೌದು, ನಮ್ಗೆ ಅಂದ್ರೆ ಅಲ್ಲಿ ಹೋದಾಗೆಲ್ಲ ಅವ್ರು ಅಂದ್ರೆ ಸಾಧಾರಣ ಇಷ್ಟಿಷ್ಟೇ ಆತಂತ ಹೇಳ್ರಲ್ಲ. ಆದ್ಮೇಲೆ ಅಡ್ಡಿಲ್ಲ, ನಾವು ಬಂದಿಲ್ಲ ಸ್ಕ್ರೀನ್ ಟೆಸ್ಟ್ ಮಾಡ್ತು, ಅದು ದೊಡ್ಡ ಪ್ರಚಾರ ಆಯ್ತು. ಈ ನೆನಪು ಮೂವೀಸ್ ಅಂತ ಕೋಟ ಶುರು ಮಾಡ್ಕಂತ ಆಮೇಲೆ ನರೇಂದ್ರ ಮಾಸ್ಟರ್ ಮತ್ತೆ ನೆನಪು ಮೂವೀಸ್ ಉಟ್ಕೊಂಡ ನಾವು ಮೊದಲು ಉಸಿರು ಸಿನಿಕ್ರೇಷನ್ ಅಂತ ಇಟ್ಕೊಂಡಿದ್ದು ಸಣ್ಣ ಶಾರ್ಟ್ ಫಿಲ್ಮ್ಗೆಲ್ಲ. ನೆನಪು ಮೂವೀಸ್ ಇರಲಿ ಅಂತ ಹೇಳಿದ್ದು, ಒಂದು ನೆನಪು ಇರಲಿ. ಆಗ ನೆನಪು ಫೌಂಡೇಶನ್ ಅಂತ ನಾವು ಮಾಡಿತ್ತು, ಮಕ್ಕಳದೊಂದು ಡ್ಯಾನ್ಸ್ ಟ್ರೂಪ್ ಮಾಡಿತ್ತು ಸುಮಾರು ಮಕ್ಕಳದ್ದು. ಅಲ್ಲಿ ಒಂದು 3 ಕಡೆ ಪ್ರಯೋಗ ಎಲ್ಲ ಮಾಡಿರೋರು. ಅದಕ್ಕೆ ನೆನಪೇ ಇರಲಿ ಅಂತೇಳಿ ನಾವು ನೆನಪು, ಆ ಹೆಸರು ಚಂದ ಇತ್ತು ಅಂತೇಳಿ ಅದನ್ನೇ ಇಟ್ಕೊಂಡು ಮಾಡ್ತು. ಆಮೇಲೆ ನೋಂದಾವಣೆ ಮಾಡ್ತು. ಈಗ ಆಮೇಲೆ ಇಲ್ಲಿ ಸ್ಕ್ರೀನ್ ಟೆಸ್ಟ್ ಆಯಿತು, ಮಕ್ಕಳದ ಸ್ಕ್ರೀನ್ ಟೆಸ್ಟ್ ಮಾಡ್ತು. ಕಡೆಗೆ ಒಂದು ಹುಡುಗಿನ ಆಯ್ಕೆ ಮಾಡ್ತು. ಆಗ ಇಲ್ಲೊಂಥರ ಗೌಜಿ ಬಿತ್ತು. ನರೇಂದ್ರ ಮಾಸ್ಟರ್ ಸಿನಿಮಾ ಮಾಡ್ತಾರಂಬ್ರ, ಅದು ಹಿಂಗಮ್ರ ಹಂಗಮ್ರ ಎಲ್ಲ ಕಾರಂತರ ಬಗ್ಗೆ ಸಿನಿಮಾ ಅಂಬ್ರೆ ಎಲ್ಲ ಕಡೆ ಪ್ರಚಾರ ಐತೆ. ಈ ಪ್ರಚಾರ ನಮ್ಗೆ ಒಂಥರ ಕುತ್ತಿಗೆ ಉರುಳಾದಂಥದ್ದು. ಎಲ್ಲ ಕೇಮ ಶುರು ಮಾಡ್ರು. ಅದಾದ್ಮೇಲೆ ನಾವೊಂದು ಕೂತ್ಕೊಂಡು ಸತೀಶ್ ಮಾಸ್ಟರ್ ನಾವು ಕೂತ್ಕೊಂಡು ಯೋಚನೆ ಮಾಡ್ತೇವೆ, ಮಾಧವನೆಲ್ಲ ಕೂತ್ಕೊಂಡು ಇದು ಹೆಂಗೆ ಆಮೇಲೆ ಸುಬ್ರಹ್ಮಣ್ಯ ಶೆಟ್ಟರ್ ಎಲ್ಲ ಇದು ಅವರು 9 ಹೇಳಿರಲ್ಲ, 10ಕ್ಕೆ ತೊಂದರೆ ಇಲ್ಲಿ ಯಾರನ್ನ ಈಗ ನಾವು ಹಿಡ್ಕೊಂಬುದು ಅಂತೇಳಿ. ಈಗ ಒಂದು ಇತ್ತಲ್ಲ, ದುಡ್ಡಿಗೆ ಯಾರು ಅಂತೇಳಿ. ಆಗಲೇ ನಾವು ಆನಂದ್ ಸಿಕ್ಕಂದರನ್ನ ಸಂಪರ್ಕ ಮಾಡಿತ್ತು. ಅವ್ರಿಗೆ ಸ್ವಲ್ಪ ಈ ರೀತಿಯ ಸಿನಿಮಾದಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಫೈನಾನ್ಸ್ ಮಾಡ್ತೇನೆ ಅಂತೇಳಿ ಅವ್ರು ಬಂದರು. ಅಡ್ಡಿಲ್ಲ, ನಮ್ಗೆ ಸ್ವಲ್ಪ ಧೈರ್ಯ ಬಂತು. ಮತ್ತು ನಾವು ಸ್ವಲ್ಪ ಹಣ ಎಲ್ಲ ಆಮೇಲೆ ಕಲ್ಪನಾ ಭಾಸ್ಕರ್ ಅವರು ನಾನು 1 ಲಕ್ಷ ಕೊಡ್ತೆ ಅಂತೇಳಿ ಓಪನ್ ಆಗಿ ಹೇಳಿದ್ರು. ಮರುದಿವಸ ನಮ್ಮ ಅಕೌಂಟಿಗೆ ನೆನಪು ಮೂವೀಸ್ ಫಸ್ಟ್ ಅಕೌಂಟಿಗೆ ಬಂದಾಯ್ತು ಅವ್ರದ್ದು ಹಣ 1 ಲಕ್ಷ. ಒಂಥರ ಹುಚ್ಚದ್ದು ಆಯ್ತು ನಾವು, ಜನ ಹಿಂಗೆಲ್ಲ ಬತ್ರ ಹೇಳಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಆಯಿತು. ಆಮೇಲೆ ಒಂದು 5-6 ದಿವಸ ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಹೀಗೆ ಖರ್ಚು ಮಾಡೋತ್ತಿಗೆ ಅದು ಲೆಕ್ಕ ಮಾಡೋತ್ತಿಗೆ ವಿನಯ್ ಪ್ರಸಾದ್ ಅವರಿಗಿಷ್ಟು, ಪ್ರವೀಣ್ ಗೋಳ್ಕಿಂಡಿಗಿಷ್ಟು, ಜಾನ್ಸನ್ಗಿಷ್ಟು, ಸಂಜೀವ್ ರೆಡ್ಡಿ, ಆಮೇಲೆ PK ದಾಸ್, ಇನ್ನೊಬ್ಬ ಭಾಳ ಫೇಮಸ್ ಅವರು ತೀರ್ಕೊಂಡು ಕರೋನಾದಲ್ಲಿ. ಅವರು ತುಂಬ ವರ್ಷದಿಂದ ರಾಜ್ಕುಮಾರ್ ಸಿನಿಮಾ ಕಾಲದಿಂದ ಅವ್ರ ಹೆಸರು ನೆನಪಾಗ್ತಾ ಇಲ್ಲ, ಮಧ್ಯೆ ನೆನಪತ್ತಕಾಂಬ ಅವ್ರು ಮುಸ್ತಾಫಾ ಚಿತ್ರ ಮಾಡ್ತಾರೆ, ಬ್ಯಾನರ್ ಇದು ಮಾಡ್ತಾರಲ್ಲ ಅವರೇ. ತುಂಬ ಫಿಲ್ಮ್ ಕೇಳ ಮುಸ್ತಾಫಾ ಅಂತ ಇರುತ್ತೆ ನೀವು. ಹೌದಲ್ಲ, ಇದೆಲ್ಲ ಲೆಕ್ಕ ಮಾಡೋತ್ತಿಗೆ 10 ಲಕ್ಷ ಮೇಲೆ ಹೋಯ್ತು. ಈಗ ನಮಗೊಂಚೂರು ಡಬ ಶುರು ಆಯ್ತು. ಊರು ತುಂಬ ಗೌಜಿ ಬಿದ್ದಿತ್ತು, ಎಲ್ಲರಿಗೆ ಹೇಳ್ಕೇಂತ ಇದ್ರು ಹೋದಲ್ಲಿ, ಮಾಸ್ಟ್ರೇ ಸಿನಿಮಾ ಮಾಡ್ತೀರಲ್ಲ, ಸಿನಿಮಾ ಮಾಡ್ತೀರಿ ಅಂತಲ್ಲ. ಈಗ ನಮ್ಮ ಧರ್ಮ ಸಂಕಟ. ಈಗ ನಾವು ಯೋಚನೆ ಮಾಡಿ, ಸತೀಶ್ ಮಾಸ್ಟರ್ ಯೋಚನೆ ಮಾಡೋದು, ಅಲ್ಲ ಇದೀಗ 10 ಲಕ್ಷ ಮೇಲೆ ಹೋಯ್ತಲ್ಲ ಅಂತ ಕೌಂಚ್ ಬೀಳುತ್ತೆ ಮರ ಹೆಂಗಂತೇಳಿ. ಇಲ್ಲ, ನಾವು ಎಂತಾರ ಅವ್ರು ಹೇಳಿರಲ್ಲ ಸರಿ ಹೇಳಿರ ಅಂತೇಳಿ ಸಿನಿಮಾವನ್ನು 2018ರಲ್ಲಿ ನಾವು ಅಕ್ಟೋಬರ್ ತಿಂಗಳ 27 10 ದಿವಸ ಶೆಡ್ಯೂಲ್ ಕೊಟ್ಟದ್ದವರು. ಸರಿ, ಆಮೇಲೆ ಆ ಯೂನಿಟ್ ಕೂಡ ಹಾಗೆ ನಾವು ಫಸ್ಟ್ ಇಲ್ಲಿಂದ ಮಂಗಳೂರಿಂದ ಯೂನಿಟ್ ತಪ್ಪುದಂತ ಆಯಿತು. ಕಡೆ ಇಲ್ಲ ಅವ್ರು ಹೇಳ್ರು ಅಲ್ಲಿಂದ ತಪ್ಪುದಂತ ಹೇಳ್ರು. ಸೊ ಅಲ್ಲಿಂದೆಲ್ಲ ತಪ್ಪುದೆಲ್ಲ ಸರಿ, ಎಲ್ಲ ಓಕೆ, ನಾವು ಹ್ಞೂ ಅಂತ ಹೇಳ್ತಾ ಹೋಯ್ತು. ಸರಿ, ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು. ಅಲ್ಲಿ ನಮಗೆ ಈ ಅವರದ್ದು ಡೈಲಿ ಪೇಮೆಂಟ್ ಬಗ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ಬಾಟ ಎಂಥದ್ದು ಹೇಳ್ತಾರಪ್ಪ, ಬಾಟ ಕೊಡ್ಬೋದು. ಈಗ ಈ ಪೇಮೆಂಟ್ ಹಿಡ್ಕೊಂಡು ಮತ್ತು ಬಾಟಾ ಪೇಮೆಂಟು ಕೊಡ್ಕ ಡೈಲಿ. ಈಗ ಪ್ರವೀಣ್ ಗೋಳ್ಕಿಂಡಿ ಟೀಮಿಗೆ ಅಥವಾ ಈ ಟೀಮಿಗೆ ಇರುತ್ತಲ್ಲ, PK ದಾಸ್ ಕ್ಯಾಮರಾಮನ್ ಟೀಮಿಗೆ ಫಿಕ್ಸ್ ಆಯಿತು 1 ಲಕ್ಷ 2 ಲಕ್ಷ ಫಿಕ್ಸ್ ಮಾಡಿರುತ್ತಲ್ಲ. ಅದಲ್ಲದೆ ಡೈಲಿ ಅವ್ರಿಗೆ ಕೊಡು, ಸಾಯಂಕಾಲ ಶೂಟಿಂಗ್ ಮುಗಿದ್ಕೊಳ್ಳಿ 350 ಹಿಂಗೆ ಕೊಡ್ಕ ಒಬ್ಬೊಬ್ಬರಿಗೆ. ಇದು ನಮ್ಗೆ ಗೊತ್ತಿರಲಿಲ್ಲ. ಇದು ಗೊತ್ತಾದ ಕೂಡ ನಾವು ಕಕ್ಕಬಿಕ್ಕಿ ಆಯಿತು. ಇದು ಆಪುದೆಲ್ಲ ಕಡೆ ಅವ್ರ ಹತ್ರಕ್ಕೆ ಅಂತ ಸರ್ ಇದು ಏನು ಆಗಲ್ರಪ್ಪ ಅಂತ ಹೇಳ್ರು ಅವರು. ಕಡೆಗೆ ಹಿಂಗೆ ಕೊಟ್ಟು ಒಂದು ದಿವಸ ನಮ್ಮ ಹತ್ರ ಹಣ ಖಾಲಿ ಆಯಿತು. ಅಕೌಂಟಿಗೆ ಬಪ್ಪುದು ಹಣ ಇಲ್ಲ, ಇನ್ನು ಮುಗಿಲಿಲ್ಲ, ಅಲ್ಲಿ ಖಾಲಿ. ಅದೆಲ್ಲ ಎಂಥದ್ದು ಇಲ್ಲ, ಗೋರಕ್ಕೆ ಎಂಥದ್ದು ಇಲ್ಲ, ಇನ್ನೆಂಥದ್ದು ಇಲ್ಲ, ಯಾವ ಬಾಲಿ ಹಾಕರು ಸಿಕ್ಕುದಿಲ್ಲ. ಇನ್ನು ಯಾರೋ ಬಾಲೆಗಾರನ ಹಿಡ್ಕಣಕ್ ನಾವು ಪುನಃ ಆನಂದ್ ಕುಂದರ್ ಹತ್ರ ಕೇಳಿದಾಗ ಅವರು ಆ ಹಂತದಲ್ಲೂ ಕೂಡ ರಾತ್ರಿ ಆಯಿತು ಅವತ್ತು. ಸ್ವಲ್ಪ ಬೈದ್ರು, ಹಿಂಗೆಲ್ಲ ಕಣ್ಕಣಕ್ ನೀವು ಎಚ್ಚರಿಕೆ ಮಾಡ್ಕಣಕ್, ಇವರು ತುಂಬ ಮಾತು ಹೇಳ್ತೀರಿ, ಭಾಷಣ ಮಾಡ್ತೀರಿ, ನೀವೇ ಹಿಂಗೆ ಹೊಂಡಕ್ಕೆ ಬಿದ್ದದೆಲ್ಲ ಕೇಮು ಶುರು ಮಾಡ್ರಿ. ಆದ್ರೂ ಕೊಟ್ಟರು, ಆಯಿತು. ಭಾಳ ಕಷ್ಟಪಟ್ಟು
ಇನ್ನೊಂದು ಸ್ವಲ್ಪ ದಿವಸ ಇದ್ರೆ ನಾವು ಮುಳುಗಿ ಹೋಗ್ತಿತ್ತೇನೋ. ನಾನು ಸತೀಶ್ ಮಾಡಿ ದಿನ ಬೈಸ್ಕೊಂಬ, ಇದು ನಮ್ಗೆ ಬೇಕಿತ್ತ, ನಮ್ಮ ಮಾಸ್ಟ್ರು ನಾವು ಮಾಸ್ಟ್ರೇ ಮಾಡಬೇಕಾಗಿತ್ತು. ನಮ್ಮ ಗಾಂಧಿನಗರ ಸಂಪರ್ಕ ಇಲ್ಲ ಅಲ್ಲ, ಇಲ್ಲಿಂದ ಎಲ್ಲ ಹೋಪುದು ಎಂತ ನಮ್ಗೆ ಗೊತ್ತಾಗ್ತಿಲ್ಲ, ಏನು ಗೊತ್ತಿಲ್ಲ, ಸಿನಿಮಾದ ಬಗ್ಗೆ A to Z ಏನೂ ಗೊತ್ತಿಲ್ಲ ಆ ರೀತಿಯಲ್ಲಿ. ಆಮೇಲೆ ಸರಿ ಸಿನಿಮಾ ಎಲ್ಲ ರೆಡಿ ಆಯಿತು. ಆಮೇಲೆ ಮತ್ತೆ ಪುನಃ ಕಷ್ಟ ಆಯಿತು, ಒಮ್ಮೆ ನಿಲ್ಲಿಸುವ ಅಂತ ಆಯಿತು, ಬೇಡ ಸಾಕು, ಇದು ಶೂಟಿಂಗ್ ಎಲ್ಲ ಆಯಿತು. ಮತ್ತೆ ಇನ್ನು ಮುಂದೆ ಹೋದಾಗ ಮತ್ತು ಪೋಸ್ಟ್ ಪ್ರೊಡಕ್ಷನ್ಗೆ ಹೌದು. ಸೊ ಅವ್ರು ಗಂಟೆ ಲೆಕ್ಕ ರೆಕಾರ್ಡಿಂಗ್ ರೂಮ್ ಇದ್ದು, ಆರ್ಟಿಸ್ಟ್ ಪುನಃ ಬರಬೇಕು, ಡಬ್ಬಿಂಗ್ ಅವರಿಗೆ ಯಾರು ಕಂಠದಾನ ಮಾಡಿದವರಿಗೂ ಗಂಟೆ ಲೆಕ್ಕ, ಎಲ್ಲ ಗಂಟೆ ಲೆಕ್ಕ. ಇದು ಕಷ್ಟ ಅಂತೇಳಿ ಎಂತ ಮಾಡೋದು, ಇದು ಆಗೋದಿಲ್ಲ ಅಂತೇಳಿ ಇಲ್ಲ ಅಂತೇಳಿ ಒಂದು ಕಡೆಗೆ ನಮ್ಗೆ ತುಂಬ ಜನ ಹೆಲ್ಪ್ ಮಾಡ್ರು. ಅಂಬತ್ತೇಶ್ವರ ದೇವಸ್ಥಾನದವರು ಇಡೀ 10 ದಿವಸ ನಯ ಪೈಸೆ ತಗೊಂಡ್ಲ, ಇಡೀ AC ಹಾಲೇ ಬಿಟ್ಕೊಟ್ಟಿರು. ಆಮೇಲೆ ಒಂದು ಸುಮುಖ ಶಾಮಿಯಾನ ಪ್ರಕಾಶ್ ಅವರು ಒಂದು ಗಾಡಿ ಕೊಟ್ಟಿರು ನಮಗೆ. ಆ ಗಾಡಿಯಲ್ಲಿ ಫುಲ್ ಐಟಮ್ ಇತ್ತು, ಶಾಮಿಯಾನಿಗೆ ಎಂತೆಲ್ಲ ಬೇಕಾದ ಕಣೆ, ಫುಲ್ ಒಂದು ಗಾಡಿ. ಆಮೇಲೆ ಒಂದು ಕಾರ್ ಕೊಟ್ಟಿರು. ಆ ಕಾರಲ್ಲಿ ನಾವು ತಿರುಗಾಡೋದು, ಕರ್ಕೋಪಕ್ಕೆ ಎಷ್ಟು ಕರ್ಕೋಪಕ್ಕೆಲ್ಲ ಅಂತೇಳಿ. ಅವ್ರ ಬಾಡಿಗೆ ಇಲ್ಲ. ಆಮೇಲೆ ನಿಮಗೆ ದೊಡ್ಡ ಗಾಡಿ ಬೇಕಾ ಅದು ಫ್ರೀ ಅವರದ್ದು, ಸಣ್ಣ ಕಾರ್ ಬೇಕಾ ಅದು ಫ್ರೀ. ಆಮೇಲೆ ಅದರೊಟ್ಟಿಗೆ 4 ಜನ ಫ್ರೀ ಅವ್ರ ಕೆಲಸ ವರ್ಕರ್ಸ. ಅವ್ರು ನಮ್ಮೊಟ್ಟಿಗೆ 10 ದಿವಸ ನಮ್ಮೊಟ್ಟಿಗೆ ಅವ್ರಿಗೆ ನಯ ಪೈಸೆ ಕೊಡಲಿಲ್ಲ, ಕೊಟ್ಟದ್ದು ಊಟ ತಿಂಡಿ ಮಾತ್ರ. ನಾವು ಊಟ ತಿಂಡಿ ಮಾತ್ರ ಕೊಟ್ಟದ್ದು. ಹಾಗಾಗಿ ಎಲ್ಲ ನಡೆದೋಯ್ತು. ಆಮೇಲಂತೂ ಮುಗಿಸ್ತು. ತುಂಬ ಇವರೆಲ್ಲ ಇವತ್ತು ನೆನಪು ಮಾಡ್ಕಣ್ಕ ಅವ್ರನ್ನೆಲ್ಲ ಬಿಡುಕಾಗ. ಆಮೇಲೆ ಈ ಚಿತ್ರಕಥೆ ಸಂಭಾಷಣೆ ಅವರು ಅದು ನಮ್ಮ ಮೇಲೆ ಬಿಟ್ಟರು ಅವರು. ಮತ್ತು ನಾನು ಸತೀಶ್ ಮಾಸ್ಟರ್ ಬೈಸ್ಕೊಂತ ಸುಗಂಧಿ ಸಂಭಾಷಣೆ ಬರ್ದಿತ್ತು. ಹೌದು, ಅದು ಹೆಚ್ಚು ಅವರೇ ಬರ್ದದ್ದು. ಅವ್ರು ಕೆಲವು ಶಬ್ದ ಇತ್ತಲ್ಲ, ಅದು ನಂಗೆ ಗೊತ್ತಿಲ್ಲ. ಅವ್ರು ಒಳ್ಳೊಳ್ಳೆ ಶಬ್ದ ಹಾಕಿದ್ರು ಒಳಗಡೆ. ಸತೀಶ್ ಮಾಸ್ಟರ್, ಹೌದು, ಸತೀಶ್ ವಡ್ಡರ್ಸಿ ಅವರು ಬರೆದ್ರು. ಒಳ್ಳೇದಾಯ್ತು, ಅವ್ರಿಗೆ ಖುಷಿ ಆಯ್ತು. ಕೆಲವು ಶಬ್ದಗಳು ವಿನಯ್ ಪ್ರಸಾದ್ ಗೊತ್ತಾಯಿಲ್ಲ, ಇವು ಹ್ಯಾಂಗ್ ಓದ್ಕೊಂಡು ಹಿಂಗೆ ಹೇಳಿಕೊಟ್ಟಿದ್ರು ಅವರು. ಪಿಕ್ಚರು ನಮಗೊಂಥರ ಖುಷಿ ಆಯ್ತು. ಆದರೆ ಇದರ ಮುಂದಿನ ಸ್ಥಿತಿ ಇದು ಇಲ್ಲ, ಇದು ಕಷ್ಟ, ಭಾಳ ಕಷ್ಟ ಅಂತ ಅನಿಸ್ತು. ಶೂಟಿಂಗ್ ಮಾಡಿ ಇಟ್ಕೊಂಬ ಮತ್ತು ಬೇಡ. ಆದರೆ ಅವ್ರು ಬಿಡ್ಲ, ಡೈರೆಕ್ಟರ್ ಅವ್ರು ಫೋನ್ ಮಾಡ್ತಾ ಇಕ್ಕಂಬೋದು. ಮೂರ್ತಿಗಳು ನಮಗೆ ದಿನ ಮೂರ್ತಿ ಪೂಜೆ ಮಾಡಬೇಕಲ್ಲ. ಅವರು ಪಾಪ ಅವ್ರದ್ದೇನೋ ಒಂದು ಆಂಬಿಷನ್ ಇದೆ, ಅದಕ್ಕೆ ನಮ್ಮ ರೀಚ್ ಅಪ್ಪಕ್ಕಾಗಿಲ್ಲ. ಅವರು ಆ ಮಟ್ಟಕ್ಕೆ ಇತ್ತು, ಈ ಮಟ್ಟಕ್ಕೆ, ಇದನ್ನು ರಾಜ್ಯದಂತ ಇದೊಂಥರ ಹಾಗೆ ತುಂಬ ಮಾತಾಡ್ತಾರಲ್ಲ, ಅವರೆಲ್ಲ ಹೇಳ್ತಾ ಹೋದ್ರು. ಬಟ್ ಅಷ್ಟೊತ್ತಿಗೆ ನಾವು ಇನ್ನೂ ಮುಂದುವರಿಸಿದ್ರೆ ನಾವು ಮನೆ ಮಠ ಮಾರ್ಕೊಂಡ್ಕಿತ್ತು. ಅವ್ರು ಆಕ್ಚುಲಿ ಬಜೆಟ್ ಅಲ್ಲಿ ನಿಮಗೆ ರಿಯಾಲಿಟಿ ಕೊಡಬೇಕಿತ್ತು. ನೀವು ಅಟ್ಲೀಸ್ಟ್ ಮೆಂಟಲ್ ನಾವು ಮೆಂಟಲೇ ಆಗ್ತಿತ್ತು. ಅವರು ಆ ಬಜೆಟ್ ಹೇಳಿದರೆ ನಾವು ಮೆಂಟಲೇ ಆಗ್ತಾ ಇತ್ತು, ಮತ್ತು ಹೋತಲೇ ಇತ್ತು. ನಮ್ಮದು ಹಾಡಿಭೂತ ಇದ್ದದ್ದು 8 ಲಕ್ಷದ ಸಿನಿಮಾ. 8 ಲಕ್ಷ ನಮ್ದು ಹೆಂಗಿತ್ತಂದರೆ ಯಾರಿಗೂ ಪೇಮೆಂಟ್ ಇಲ್ಲ, ಪೇಮೆಂಟ್ ಕೊಡೋದಿಲ್ಲ, ಫ್ರೀಯಾಗಿ ಕರೆಯೋದು. ಟೆಕ್ನಿಷಿಯನ್ ಮತ್ತೇನದೆಲ್ಲ ಇತ್ತಲ್ಲ ಅದೆಲ್ಲ ಪೇಮೆಂಟ್ ಕೊಡೋದು. ನಾವು ಆ ದಿವಸ ಲೆಕ್ಕ ಮಾಡ್ಕೊಂಡದ್ದು. ನಾವು ಕಡೆಗೆ ಇಲ್ಲ, ಇದು ನಿಲ್ಲಿಸುವ, ಇದು ಆಗೋದಿಲ್ಲ ಅಂತೇಳಿ ಒಂದು ಸ್ವಲ್ಪ 1 ವಾರ ನಾವು ಸುಮ್ಮನೆ ಕಾಣುತ್ತೆ. ಬಟ್ ಅವ್ರು ಬಿಡಲಿಲ್ಲ. ಅವ್ರು ಫೋನ್ ಮಾಡ್ತಾ ಕಂಬುದು, ಜಿ ಮೂರ್ತಿ ಅವ್ರು ಇಲ್ಲೇ ನಮಸ್ಕಾರ ಮಾಡ್ತೆ, ಎಂಥದ್ದು ಇರಲಿ, ಅವ್ರು ಫೋನ್ ಮಾಡ್ತಾ ಇಲ್ಲ, ಅದು ಹಾಗಾಗಿಲ್ರ, ಹಿಂಗೆ ಆಗಿಲ್ರ, ಮತ್ತು ನಮ್ಮನ್ನು ಕರ್ಸ್ಕೊಂಡ್ರು ಬೆಂಗಳೂರಿಗೆ. ನಾವು ಹೋಯ್ತು, ಸುಮುಖ ಅವರ ಕಾರಲ್ಲಿ ಅವರು ನಮ್ಮನ್ನು ಕರ್ಕೊಂಡು ಹೋದ್ರು. ಅಲ್ಲಿ ಮಾತಾಡ್ತು, ಇಲ್ಲ ಏನು ಆಗೋದಿಲ್ರಿ. ಬಂತು 20 ಲಕ್ಷ ಮೇಲೆ ಹೋಯ್ತು. 20 ಲಕ್ಷ ದಾಟ್ತು. 20 ಲಕ್ಷ ದಾಟಿದ ಮೇಲೆ ಮತ್ತೂ ದಾಟ್ತಾ ಇತ್ತು. ಅದು ಇನ್ನು ದಾಟಕ್ಕೆ ನಮ್ಮ ಹತ್ರ ಆಗ್ತಿಲ್ಲ ಅಂತೇಳಿ ಕಡೆಗೆ ಎಂತ ಮಾಡೋದಂತ ಗೊತ್ತಿಲ್ಲ. ಹೀಗೆ ನಾವು ನಮ್ಮ ಸಂಬಳದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದದ್ದು ಹಣ ಎಲ್ಲ, ಆಮೇಲೆ ಮಾಧವಣ್ಣ ಹಣ ಕೊಡೋದು, ನಾನು ಹಣ ಕೊಡೋದು, ಸತೀಶ್ ಮಾಷ್ ಹಣ ಕೊಡೋದು, ಹೀಗೆ ನಾವು ಮಾಡ್ಕೊಂತ ಬಂತು. ಅಂತೂ ನಾವು ಒಂದು ಕಂತು ಶುರು ಆಯಿತು. ಇನ್ನು ಕಂತು ಬಂದ್ರೆ ನಮ್ಮ ಕಂತು ಕಾತಿಲ್ಲ. ಅಷ್ಟೊತ್ತಿಗೆ ಒಂದು ಹಂತ ಬಂದಿತ್ತು. ಅದು ಅವ್ರು ಬಿಡುಗಡೆ ಮಾಡುವ ಅಂತೇಳಿ, ನಾವು ಬಿಡುಗಡೆ ಬೇಡ ಅಂತೇಳು. ಅವ್ರು ಅಂದರೆ ನೀವು ಬಿಡುಗಡೆಗೆ ಹೆದರಿದ್ದು ಯಾಕಂದ್ರೆ ಇನ್ನು ಮತ್ತೆ 5 ಲಕ್ಷ ಬೇಕಿತ್ತು ಬಿಡುಗಡೆಗೆ. ಹೌದು, ಅದನ್ನ ಚೆನ್ನೈ ತಗೊಂಡು ಹೋಯ್ಕಂಬ್ರೆ. ಚೆನ್ನೈ ತಗೊಂಡು ಹೋಗಿ ಅದೇನು ಇಡೀ UFO ಎಂಥದ್ದು ಹೇಳ್ರಿ, ನಂಗೆ ಅದು ಭಾಷೆ ಗೊತ್ತಿಲ್ಲ, ಅದು ಇಡೀ ಎಂಥದ್ದು ಅಲ್ಲಿಗೆ ಹಾಕುದು ಸ್ಯಾಟಲೈಟ್ ಸರ್ಟಿಫಿಕೇಟ್ ಎಲ್ಲ ಆಯ್ತು, ಎಲ್ಲ ಆಯ್ತು. ಬಿಡುಗಡೆ ಮಾಡೋಕೆ ನಾವು ಮನಸ್ಸು ಮಾಡಲೇ ಇಲ್ಲ. ಬಿಡುಗಡೆ ಬೇಡ, 5 ಲಕ್ಷ ನಮ್ಗೆ ಹೆದರಿಕೆ ಆಯ್ತು. ಎಲ್ಲಿಯಾದರೂ ಅದು ಆಗದೆ ಇದ್ರೆ ಮತ್ತೆ ಮಕಾಡೆ ಮಲ್ಕಂದ್ರೆ 5 ಲಕ್ಷ ಯಾರು ಕೊಡ್ತಾರೆ? ಗೋರ್ಕಪ್ಪದ ಆತಿಲ್ಲ ಅಂತೇಳಿ ಅವ್ರು ಭಯಂಕರದ ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ಕೊರೋನಾ ಬಂತು. ಕೊರೋನಾ ಬಂದದ್ದು ನಿಮ್ಗೆ ಒಳ್ಳೇದಾಯ್ತಾ ಸರ್? ಒಂದು ಲೆಕ್ಕ ಒಳ್ಳೇದಾಯ್ತು. ಸಿನಿಮಾ ರಿಲೀಸ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ನಿಮ್ಗೆ ಆಗೆಲ್ಲ ನಿರ್ಬಂಧ ಹೇರಿಬಿಟ್ರಿ, ಯಾರು ಹೊರಗೆ ಬಪ್ಪಕ್ಕಿಲ್ಲ ಅಂತೇಳಿ. ಹಾಗಾಗಿ ಒಂದು ಬದಿ ಮೇಲೆ ಉಳಿತದೆ ಎಲ್ಲೋ. ಅದ್ರ ಮಧ್ಯದಲ್ಲಿ ಅಂತಾರಾಷ್ಟ್ರೀಯ ಫಿಲ್ಮ್ ಪ್ರದರ್ಶನಕ್ಕೆ ಅದು ಆಯ್ಕೆ ಆಗಿತ್ತು. ಅದು ಶೋ ಕೂಡ ಆಗಿತ್ತು. ಈಗ ಅವರು ಬಿಡುಗಡೆ ಮಾಡ್ಬೇಕಂತ ಹೇಳಿದ್ರು. ಅಂದ್ರೆ ನಮ್ಗೆ ಬಹಳ ಖುಷಿ ಅಂದ್ರೆ, ಒಂದು ಸಿನಿಮಾ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಭಾಗವಹಿಸಿದ ದೊಡ್ಡ ಹೆಮ್ಮೆ. ನಾವು ಇಡೀ ಟೀಮ್ ಹೋಗಿತ್ತು. ಅಲ್ಲಿ ಸಿಕ್ಕಂತ ಸತ್ಕಾರ, ಗೌರವ, ಸಂತೋಷ್ ಟಾಕೀಸ್ ಅಂತ ಕಾಣುತ್ತೆ. ಅಲ್ಲಿ
ಒಂಥರ ಖುಷಿ ಆಯ್ತು. ಎಲ್ಲ ಬಂದು ಹೇಳೋದು ಎಲ್ಲ ಲೈಕ್ ಇತ್ತು ಅಂತ ಹೇಳೋದು. ಅಲ್ಲ ನಾವೊಂದು ಕೇಮ್ದ, ಈಗ ನಿಮ್ಗೆ ಆ ಸುಗಂಧಿ ಚಿತ್ರ ಭಾರಿ ಕಷ್ಟ ಆಯ್ತು ಮಾಡೋಕೆ, ಅನುಭವವೇ ಇಲ್ಲದೆ ನೀವು ಆ ಚಿತ್ರೀಕರಣಕ್ಕೆ ಇಳಿದದ್ದು ನಿರ್ಮಾಣಕ್ಕೆ. ಆ ಚಿತ್ರ ರೆಡಿ ಆಗಿ ಆ ಬಿಗ್ ಸ್ಕ್ರೀನ್ ಹಂಗೆ ಫಸ್ಟ್ ಟೈಮ್ ಕಾಂಬತ್ತಿಗೆ ಹೆಂಗ್ ಅನ್ನಿಸ್ತು ನಿಮ್ಗೆ? ಅದಕ್ಕಿಂತ ನಾನು ಮೊದಲು ಬೆಂಗಳೂರಲ್ಲಿ ಅವ್ರ ಮನೇಲಿ ಕಂಡಿತ್ತು, ಫಸ್ಟ್ ತೋರಿಸಿದ್ರು ಎಲ್ಲ ಸಣ್ಣ ಬಿಗ್ ಸ್ಕ್ರೀನಲ್ಲಿ ಕಾಣುತ್ತಿಗೆ ತುಂಬಾ ಖುಷಿ ಆಯ್ತು ನಮ್ಗೆ ಎಲ್ರಿಗೂ. ನಾವು ಅಂದ್ಕೊಂಡಂಗೆ ಬಂದಿತ್ತು. 2 ಗಂಟೆ 10 ನಿಮಿಷ ಇತ್ತು ಸಿನಿಮಾ. ಇಡೀ ಟೀಮ್ ಖುಷಿ ಆಯ್ತು ನಮ್ಗೆ. ಮತ್ತು ಅಲ್ಲಿಗೆ ಇನ್ನೊಂದೇನೆ ಅಂತ ಹೇಳಿದ್ರೆ, ಯಕ್ಷಗಾನ ಅಲ್ಲಿಗೆ ಹೊಸ್ತದು. ಯಕ್ಷಗಾನ ಹೊಸ್ತಲ್ವ, ಬೆಂಗಳೂರಿಗೆ ಒಂದು ಹೊಸ ರೀತಿಯಲ್ಲಿ ಅವ್ರು ಪರಿಚಯ ಮಾಡಿಕೊಟ್ಟಿದ್ರು. ಸಂಜೀವ್ ಸುವರ್ಣ ಅದ್ಭುತವಾಗಿ ಅಭಿನಯ ಮಾಡಿದ್ವಿ. ವಿನಯ್ ಪ್ರಸಾದ್ ಅಂತೂ ಬಹಳ ಖುಷಿ ಆಯ್ತು. ಆ ಮಗು ಕೂಡ ಅಡ್ಡಿಲ್ಲ, ಪರವಾಗಿಲ್ಲ, ತುಂಬ. ವೈಷ್ಣವ್ ಅಡಿಗ ಅಂತ ಹೇಳಿ, ನನ್ನದು ಸ್ಟೂಡೆಂಟ್, ಅವಳು ವಿವೇಕ್ ಗರ್ಲ್ಸ್ ಹೈಸ್ಕೂಲ್ ಸ್ಟೂಡೆಂಟ್ ಆಗಿದ್ಲು ಅವಳು. ಚೆನ್ನಾಗಿತ್ತು. ಮತ್ತು ಮ್ಯೂಸಿಕ್ಕು, ಹಾಡು, ಯಾರು ಮಾತಾಡೋಕ್ಕಿಲ್ಲ, ಅಷ್ಟು ಲೈಕ್ ಆಯ್ತು ಎಲ್ಲ. ಹೌದು, ಆದ್ರೆ ಮುಂದೊಪ್ಪಗೆ ನಮ್ಮ ಹತ್ರ ದಾರಿ ಇಲ್ಲ. ಖುಷಿ ಆಯ್ತು. ಹೌದು, ಎಲ್ಲ ಕಾಂಬತ್ತಿಗೆ ನಾವೇ ಮಾಡಿ ಸಿನಿಮಾ, ನಮ್ಮ ಹೆಸರು ಬಪ್ಪತ್ತಿಗೆಲ್ಲ ಭಾಳ ಖುಷಿ ಆಯ್ತು, ಎಲ್ಲ ಸರಿ. ಬಟ್ ಅದು ಮುಂದೆ ಹೋಪಕ್ಕೆ ನಮ್ಗೆ ಅಂದ್ರೆ ತುಂಬ ಹೆದರಿಕೆ, ನಾವು ಹೆದರ್ಕೊಂಡು ಹೋಯ್ತು, ಇದು ಆಗೋದಿಲ್ಲ ಅಂತೇಳಿ. ಇದು ನಮ್ಮ ಕ್ಷೇತ್ರ ಅಲ್ಲ, ನಾವು ಬಿಡುಗಡೆ ಮಾಡೋದೇ ಬೇಡ, ಹಿಂಗೆಲ್ಲ ಪತ್ರಿಕೆ ಅವರ ಟೈಮಲ್ಲಿ ಬಂತು. ನಾವು ಪೇಪರಲ್ಲಿ ತುಂಬ ಬಂತು ಆ ಪಿಕ್ಚರ್ ಬಗ್ಗೆ. ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರ ಉತ್ಸವದಲ್ಲಿ ಭಾಗವಹಿಸಿದಂತ ಎಲ್ಲ ಪತ್ರಿಕೆಯಲ್ಲಿ ನಮ್ಮ ಶೆಣೈ ಮಾಮನ್ ಸಿಕ್ಕಾಪಟ್ಟೆ ಬರೆದ್ರು, ಒಂದು ಪೇಜೇ ಬರೆದ್ರು ಅವರು, ಯು ಎಸ್ ಶೆಣೈ ಅವರು ಎಲ್ಲ ಬರೆದ್ರು, ಎಲ್ಲ ಪೇಪರ್ನವರು ಬರೆದ್ರು, ವಿಜಯವಾಣಿಗಿರೋದು, ವಿಜಯ ಕರ್ನಾಟಕ, ಉದಯವಾಣಿ ಎಲ್ಲ ಬರೆದ್ರು. ಮತ್ತೊಂಥರ ಖುಷಿ ಆಯ್ತು ನಮಗೆ. ಆಯ್ಕೆ ಆದ್ದು ನಮ್ದೊಂದು ಆಯ್ಕೆ ಆಗಿತ್ತು, ಇನ್ನೊಂದು ಯಾವುದೊಂದು ತುಳು ಸಿನಿಮಾ ಆಯ್ಕೆ ಆಗಿತ್ತು. ಅಂತೂ ನಾವು ಹೋಯ್ತು, ಭಾಳ ಖುಷಿ ಆಯಿತು. ಮತ್ತು ಅವ್ರು ಅದೇ ಹೇಳ್ತಾ ಇದ್ರು ಡೈರೆಕ್ಟರ್, ಇದು ಬಿಡುಗಡೆ ಮಾಡುವ ಸರ್, ಹಿಂಗೆ ಇಲ್ಲ ಆಗುತ್ತೆ, ನೀವು ಸ್ವಲ್ಪ ಧೈರ್ಯ ಮಾಡಿ ಹೇಳಿ. ನಮಗೆ ನಯ ಪೈಸೆ ಧೈರ್ಯ ಇರಲಿಲ್ಲ. ಯಾಕಂತೇಳಿದರೆ ಆಗಲೇ ನಾವು ನಮ್ಮ ಕೈಯಿಂದೆಲ್ಲ ತುಂಬ ಹಣ ಹಾಕಿ ಆಗಿದೆ. ಇನ್ನು ಅವ್ರದ್ದು ಇಷ್ಟು ಹಣ ತಗೋ ಬಂದಾಗಿದೆ, ಮತ್ತೊಬ್ರು ಹಣ ಕೊಟ್ಟಿದ್ದಾರೆ, ವಾಪಸ್ ಕೇಳಿದರೆ ಇನ್ನು ಆಗ್ತದ? ನಮಗಿರೋ ದಾರಿ ಒಂದೇ, ಏನು ಮಾಡ್ಬೇಕು ಹೇಳಿ, ಬ್ಯಾಂಕಿಗೆ ಹೋಗಿ ಸಾಲ ಮಾಡಬೇಕು. ಯಾವ ಧೈರ್ಯದಲ್ಲಿ ಸಾಲ ಮಾಡೋದು? ಕಲಾತ್ಮಕ ಸಿನಿಮಾ ಇಡೀ ನಾವು ರಾಜ್ಯಾದ್ಯಂತ ಬಿಡುಗಡೆ ಮಾಡಿದ ಜನ ನೋಡ್ತಾರಾ? ಹೀಗೆಲ್ಲ ನಾವು ಇಲ್ಲ, ನಮ್ಮದು ಒಂದೇ ಒಂದು ಇದ್ದದ್ದು, ನಾವು ಬಿಡುಗಡೆ ಮಾಡಲ್ಲ. ಅದಾದ ನಡುವೆ ಒಂದು ಅಚಾನಕ್ಕಾದ ಒಂದು ಘಟನೆ ನಡೆಯಿತು. ಜಿ ಮೂರ್ತಿ ಅವರಿಗೆ ಕೊರೋನಾ ಬಂತಂತ ಒಂದು ಸುದ್ದಿ ಬಂತು. ಆಮೇಲೆ ಅವ್ರನ್ನ ಮೆಟ್ಲನ್ನು ಇಳಿತಿರುವಾಗ ಮುಗ್ಗರಿಸಿ ಕೆಳಗಡೆ ಬಿದ್ದರು, ಅಲ್ಲ ಅವ್ರು ಹೋಗ್ಬಿಟ್ರು. ಅದಾದಮೇಲೆ ನಾವು ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ, ಏನೇ ಇರಲಿ ನಮ್ಮ ಅವ್ರ ನಡುವೆ ಮಾತುಕತೆ ಆಗಿರ್ಬೋದು, ಬಟ್ ನಮ್ಗೊಂದು ದಾರಿ ತೋರಿಸ್ಕೊಟ್ಟವ್ರು ಅವರೇ, ಹಿಂಗೆ ಅಂತೇಳಿ ಎಂಥವ್ರು ಮಾಡೋಲ್ಲ, ಒಂದು ಸ್ವಲ್ಪ ಬಿಡುಗಡೆ ಮಾಡೋಣ ಅಂತ ಹೀಗೆ ಯೋಚನೆ ಅಂದರೆ ಈ ರಾಜ್ಯಾದ್ಯಂತ ಬೇಡ, ನಮ್ಮದೇ ಇದರಲ್ಲಿ ಏನಾದರೂ ಮಾಡೋಕ್ಕಾಗತ್ತಾ ಅಂತೇಳಿ ನಮ್ಮ ಕರಾವಳಿಯಲ್ಲಿ ಯೋಚನೆ ಮಾಡೋಕ್ಕೆ ಹಿಂಗೆ ಯೋಚನೆ ಮಾಡ್ತು. ಕಡೆಗೆ ಅಷ್ಟೊತ್ತಿಗೆ ಕೋಟೇಶ್ವರಲ್ಲಿ ಟಾಕೀಸ್ ಓಪನ್ ಆಯಿತು, ಭಾರತ್ ಮೂವೀಸ್ ಓಪನ್ ಆಯಿತು. ಸೊ ಅವ್ರ ಹತ್ರ ಮಾತಾಡ್ತಾ ಅವ್ರು ಹೇಳಿದ್ರು, ಹಿಂಗೆ ಶೋ ಮಾಡ್ಬೋದು ಅಂತೆಲ್ಲ ಹೇಳಿದರು. ಪುನಃ ನಾವೇ ಅಡ್ಡಿಲ್ಲ, ಇದು ನಮ್ಗೆ ಹೆಚ್ಚು ಖರ್ಚಾಗೋಲ್ಲ, ಒಂದು 30-40 ಸಾವಿರ ಒಳಗೆ ಆಗ್ತದೆ ಒಂದು ಶೋ ಮಾಡ್ಬೋದು ಅಂತೇಳಿ ಒಂದು ಪ್ರೀಮಿಯರ್ ಶೋ ಅಂತ ಭಾರತ್ ಮೂವೀಸಲ್ಲಿ ಮಾಡ್ತು. ಎಲ್ಲರನ್ನು ಕೂಡ ಇಡೀ ಕಚಾಕಚ್ ಎಲ್ಲ ಟಾಕೀಸ್ ಫುಲ್ ಆಗಿತ್ತು. ಎಲ್ಲರೂ ಕಾಂಬರಿಗೆಲ್ಲ ಫ್ರೀ, ಎಲ್ಲರೂ ಪತ್ರಿಕೆಯಲ್ಲಿ ಬರೆದ್ರು, ಪುನಃ ಪತ್ರಿಕೆಯಲ್ಲಿ ಬಂತು, ಇದು ಅತ್ಯುತ್ತಮ ಸಿನಿಮಾ, ಇದೆಲ್ಲರೂ ನೋಡಬೇಕು, ಮಕ್ಳಿಗೆ ತೋರಿಸ್ಬೇಕು ಅಂತೇಳಿ. ಆಮೇಲೆ ಏನು ಮಾಡೋಣ, ಮುಂದುವರ್ಸೋಣ ಬಿಡೋಣ ಅಂತ ಹೇಳಿದಾಗ, ಇಲ್ಲ ಇದಿಷ್ಟು ಪೇಮೆಂಟ್, ಇದು ವೀಕೆಂಡ್, ಇದು ಇಡೀ ವಾರಕ್ಕೆ ಇಷ್ಟು ಹಣ ಆಗ್ತದೆ ಅಂದರೆ ಪ್ರತಿ ದಿವಸ ಇಷ್ಟು ಹಣ ಕೊಡೋಕ್ಕಾಗ್ತದ? ಇಲ್ಲಿ ಬಂದು ನಿಂತ್ಕೊಳ್ಳೋದು ಯಾರು? ಯಾಕೆ ನಮ್ಮದಲ್ಲದ ಕ್ಷೇತ್ರ ಅದು, ನಾವು ಶಾಲೆ ರಜೆ ಮಾಡಬೇಕು, ಇಲ್ಲಿ ನಿಲ್ಲೋದು ಯಾರು? ಹಿಂಗಿದೆಲ್ಲ ದೊಡ್ಡ ಸಮಸ್ಯೆಗಳು ನಮ್ಗೆ ಯೋಚನೆ ಆಯಿತು. ಅದಕ್ಕೆ ನಾವೇನು ಮಾಡ್ತು, ಇದನ್ನು ವೀಕೆಂಡ್ ಶೋ ಅಂತ ಮಾಡೋಣ ಅಂತೇಳಿ ನಮ್ಮ ಥೀಮ್ ಪಾರ್ಕಲ್ಲಿ ಮಿನಿ ಹಾಲ್ ಇದೆ, ಮಿನಿ ಥಿಯೇಟ್ರ್ ಇದೆ, ಅಲ್ಲಿ ವೀಕೆಂಡ್ ಶೋ ಮಾಡೋಣ ಅಂತೇಳಿ ಪ್ರತಿ ವಾರನೂ ಶನಿವಾರ ಆದಿತ್ಯವಾರ ಶೋ ಒಂದೊಂದು ಸಂಘಟನೆ ಹೇಳಿರ್ತಾ ಇದ್ವಿ. ಒಂದ್ಸಲ GSP ಸಂಘಟನೆ, ಒಂದ್ಸಲ ನಾರಾಯಣಗುರು, ಒಂದ್ಸಲ ಬಂಡ್ಸ್ ಕಮ್ಯುನಿಟಿ, ಒಂದ್ಸಲ ವಿಪ್ರಕೂಟ, ಹೀಗೆಲ್ಲ ಕಮ್ಯುನಿಟಿಗೆ ಒಂದೊಂದು ಇಷ್ಟಿಷ್ಟು ಹಣ ಫಿಕ್ಸ್ ಮಾಡ್ತು. ನೀವು ಇನ್ನು ನೋಡಿ, ಅವರೊಂದು ದೊಡ್ಡ ಲಿಸ್ಟ್ ಮಾಡ್ತು, ಒಂದು 3 ತಿಂಗಳು ವೀಕೆಂಡ್ ಶೋ ಮಾಡ್ತು ಸಕ್ಸಸ್ಫುಲಿ. ಪ್ರತಿ ಅಂದ್ರೆ ನಾವೇ ಮೊದಲು ಹೇಳೋದು, ಸರ್ ಇಷ್ಟು ಹಣ ಕೊಡ್ಬೇಕಂತ ಹೇಳಿ ಅವರೊಂದು ಚೆಕ್ ವರ್ಕ್ ಕೊಡ್ತಾ ಇದ್ದು, ತಗೊಂಡ್ ಬರ್ತಾ ಇತ್ತು. ಅದು ವೀಕೆಂಡ್ ಶೋ ಇದರಲ್ಲಿ ತುಂಬ ಸಕ್ಸಸ್ ಆಯಿತು. ಶನಿವಾರ ಭಾನುವಾರ 3 ತಿಂಗಳು ರನ್ನಿಂಗ್ ಆಯಿತು. ಒಂದಿಷ್ಟು ಹಣ ಒಟ್ಟಾಯಿತು, ನಮಗೆ ಒಂದಿಷ್ಟು ಹಣ ಒಟ್ಟಾಯಿತು. ಎಲ್ಲರೂ ಹೇಳೋದು ಅಷ್ಟೇ, ಚೆನ್ನಾಗಿದೆ, ಸ್ವಲ್ಪ ಲೆಂತಿ ಆಯ್ತೇನೋ, 2 ಗಂಟೆ 10 ನಿಮಿಷ ಅಂತ, ಬೇಡ ಇತ್ತೇನೋ ಅಂತೇಳಿ. ಮತ್ತೊಂದು ಬಂದದ್ದು, ಇದು ನಮಗೆ ಅಂದರೆ ಯಕ್ಷಗಾನ ಕಾಮನ್, ನಮಗಿಲ್ಲಿ ಯಕ್ಷಗಾನ ಕೆಲವು ದೃಶ್ಯಗಳು ತುಂಬ
ಎಳ್ದು ಬಿಟ್ಟಂಗಿತ್ತು. ನಮಗದು ಸ್ವಲ್ಪ ನಮ್ಗೆ ಬೇಡ ಇತ್ತು. ನೀವು ಫಾರಿನ್ ಕಳಿಸ್ಕೊಡೋದಿದ್ರೆ ಅಥವಾ ಬೇರೆ ಭಾಷೆ ಡಬ್ಬಿಂಗ್ ಮಾಡಿದ್ರೆ ಕೇರಳಕ್ಕೆ, ತಮಿಳ್ನಾಡು ಕಳಿಸಿದ್ದು ಭಾಳ ಒಳ್ಳೇದಿದೆ. ಇಲ್ಲಿ ನಮ್ಗೆ ಅಷ್ಟು ಲೆಂತ್ ಬೇಡ ಇತ್ತು ಅಂತ ಹೇಳಿದಾಗ ಯಾಕೆ ಅದನ್ನು ಎಡಿಟಿಂಗ್ ಮಾಡೋಕ್ಕಾಗ. ಅದು ರವಿ ತಂತ್ರಾಡಿ ಅಂತ ನಮ್ಮ ಗೆಳೆಯ ಇದ್ದ, ಅವನು ಹೇಳ್ದ ಎಡಿಟಿಂಗ್ ಮಾಡೋಣ, ಇಲ್ಲೇ ಮಾಡಿ. ಉಡುಪಿಯಲ್ಲಿ ಒಬ್ರು ಇದ್ದಾರೆ ಭಾಳ ಎಕ್ಸ್ಪರ್ಟು, ಅವ್ರ ಹೆಸರು ನೆನಪಾಗ್ತಾ ಇಲ್ಲ ಇವತ್ತು. ಅವ್ರ ಹತ್ರ ಹೋಗಿ ಕೊಡ್ತು ನಾವು ಮಾಸ್ಟರ್ ನೀವು ಕಾಪಿಯನ್ನು. ಅವ್ರು ಹೇಳಿದರು ಅಂದರೆ ನಾವೆಲ್ಲ ಪುನಃ ಅದನ್ನೊಂದು 5-6 ಸಲ ನೋಡ್ತು ಪುನಃ ಸಿನಿಮಾನ, ಎಲ್ಲೆಲ್ಲಿ ಕಟ್ ಮಾಡಬಹುದು. ಅಂದರೆ ನಮ್ಮ ಯೋಜನೆ ಹೇಗಿತ್ತಂದರೆ ಇದನ್ನು ಸ್ಕೂಲಿಗೆ ತೋರಿಸ್ಬೇಕಂತೇಳಿ. ಸ್ಕೂಲಲ್ಲಿ 2 ಗಂಟೆ 10 ನಿಮಿಷ ಯಾವ ಶಾಲೆಯವರು ಒಪ್ಪೋದಿಲ್ಲ, ಆಗೋದಿಲ್ಲ. ಅದು 2 ಗಂಟೆ ಶುರು ಮಾಡಿ 4 ಗಂಟೆ ಮುಗಿದ ಸಿನಿಮಾ, ಅದು ಶಾಲೆ ಆಗೋದಿಲ್ಲ. ಬೆಳಿಗ್ಗೆ ಆದರೆ ಸರಿ ಆಗೋದಿಲ್ಲ ಅಂತೇಳಿ ಅದನ್ನು 1 ಗಂಟೆ 20 ನಿಮಿಷಕ್ಕೆ ಚ್ಯುತಿ ಬಾರದ ಹಾಗೆ ಎಡಿಟಿಂಗ್ ಮಾಡ್ತು. ಆ ನಡುವೆ ನಮ್ಮ ವಿವೇಕ ಗರ್ಲ್ಸ್ ಹೈಸ್ಕೂಲಲ್ಲೇ ಒಂದು 10 ದಿವಸ ಅಂತ ಕಾಣ್ತದೆ, ಸುತ್ತಮುತ್ತ ಎಲ್ಲ ಶಾಲೆಗಳಿಗೆ ತೋರಿಸ್ತು. ಎಲ್ಲ ಯಾವ ಶಾಲೆಯವರು ಬಸ್ ಇತ್ತೋ ಅವರಿಗೆ ಮೊದಲ ಆದ್ಯತೆ ಹೇಳ್ತು. ಹೌದು, ಮತ್ತಿಲ್ಲ ನಾವು ಬಸ್ ಗಬ್ಬಕ್ಕೆ ಮತ್ತು ಸ್ವಲ್ಪ ಬಂದವರಿಗೆಲ್ಲ ಮಕ್ಕಳಿಗೆ ಐಸ್ ಕ್ರೀಮ್ ಅದನ್ನು ವ್ಯವಸ್ಥೆ ಮಾಡಿಕೊಂಡು ಅಷ್ಟು ಜನ ನೋಡಿದ್ರು. ತುಂಬ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕಂಡರಿದ್ದೆಲ್ಲ ಲಾಯ್ಕಿತ್ತೆ ಹೇಳೋದು, ಸ್ವಲ್ಪ ಕೆಲವು ಮೈನಸ್ ಪಾಯಿಂಟ್ ಹೇಳಿದ್ದಾರೆ. ಸರಿ, ಆಮೇಲೆ ಏನು ಮಾಡ್ತು, ಅದನ್ನು ಅವಾರ್ಡಿಗೆ ಏನು ಕರ್ನಾಟಕ ಸರ್ಕಾರ ಕಾಲ್ಪರ್ ಮಾಡಿದಾಗ ಅವಾರ್ಡಿಗೆ ಹಾಕ್ತು. ಬೆಸ್ಟ್ ಪೋಷಕ ನಟಿ ಮತ್ತು ಬಾಲನಟಿಗೆ ನಾವು ಕಾಂಪಿಟೇಷನ್ ಮಾಡ್ತು. ವಿನಯ್ ಪ್ರಸಾದಿಗೆ ಹಾಕಿತ್ತು, ಇದಕ್ಕೂ ಬಾಲನಟಿ ಕೂಡ ಹಾಕಿತ್ತು, ಎರಡಕ್ಕೂ ಹಾಕಿತ್ತು. ನೋಡೋಣ ಏನಾಗುತ್ತೆ ಅಂತೇಳಿ. ಆಮೇಲೆ ಸರ್ಕಾರ ಏನು ಸಬ್ಸಿಡಿ ಕೂಡ ಎಲ್ಲ ಏನೆಲ್ಲ ಸರ್ಕಾರದ ಉಂಟು ಎಲ್ಲ ನಾವು ಅಪ್ಲಿಕೇಶನ್ ಅಪ್ಲೋಡ್ ಮಾಡೋದಲ್ಲ, ಎಲ್ಲ ಅಪ್ಲೋಡ್ ಮಾಡ್ತೇವೆ. ನಮ್ಗೆ ಏನಾದರೂ ಬರುತ್ತಾ ಅಂತೇಳಿ. ಯಾಕಂದ್ರೆ ನಮಗೆ ದುಡ್ಡು ಕೊಟ್ಟವ್ರ ಮುಖ ನೋಡ್ಲಿಕ್ಕೆ ಭಾಳ ಏನೋ ಒಂದು ರೀತಿಯಲ್ಲಿ ಮುಜುಗರ ಆಗ್ತಾ ಇತ್ತು, ಕಷ್ಟ ಆಗ್ತಾ ಇತ್ತು. ಅಷ್ಟೊತ್ತರಲ್ಲಿ ಏನಾಯ್ತು ಹೇಳಿದ್ರೆ, ನಮಗೆ ಇಲ್ಲಿ ನೆನಬೇಕಾದದ್ದು ಯಾಕೂಬ್ ಗುಲ್ವಾಡಿಯವರು, ನೀವು ಹೇಗೆ ಹೋಗಬೇಕು, ಯಾವ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಮತ್ತು ಅದನ್ನು ಹೇಗೆ ನೀವು ಸಬ್ಮಿಟ್ ಮಾಡಬೇಕು, ಒಟ್ಟು ಹಾಕೋದಲ್ಲ, ಅದರ ಫಾಲೋಅಪ್ ಅಂತ ಇರ್ತದೆ, ಅದನ್ನು ಗಮನಿಸ್ಕೊಳ್ಬೇಕು. ನೀವು ಎಲ್ಲ ಕ್ರಮಬದ್ಧವಾಗಿ ನಾವು ಅದನ್ನೆಲ್ಲ ಫಾಲೋಅಪ್ ಮಾಡಿಕೊಂಡು, ನೀವು ಮತ್ತೆ ಇಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಸಿಗೋದಿಲ್ಲ, ಅಲ್ಲಿ ಹೋಗಿ ಅದ್ರ ಬಗ್ಗೆ ನೀವು ಭರವಸೆ ಮಾತಾಡಬೇಕು, ಸ್ವಲ್ಪ ಅದ್ರ ಬಗ್ಗೆ ವಿವರಣೆ ಕೊಡಬೇಕು ನೀವೆಲ್ಲ ಹೇಳಿ. ಆಗ ಲೀಸ್ಟ್ ಬಂದಾಗ ಒಂದು 3 ಸಿನಿಮಾಕ್ಕೆ ಅವಾರ್ಡ್ ಬಂದಿದೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ. ಒಂದು ಕಾಸರಗೋಡು ಕನ್ನಡ ಶಾಲೆಗೆ ರಿಷಬ್ ಶೆಟ್ಟಿದು, ಇನ್ನೊಂದು ಯಾಕೂಬ್ ಗುಲ್ವಾಡಿ ತ್ರಿಪಲ್ ತಲಾಕ್ ಅಂತೇಳಿ, 3ನೇದು ನಮ್ಮ ಸಿನಿಮಾ ಬಾಲನಟಿ ಪುರಸ್ಕಾರ ಬಂದಿರೋದು. ತುಂಬ ಖುಷಿ ಆಯ್ತು ಇಡೀ ಜಿಲ್ಲೆಯಲ್ಲಿ. ಅದರಲ್ಲೂ ಕೂಡ ಕಾಸರಗೋಡು ಕನ್ನಡ ಶಾಲೆ ಬೇರೆ ಬ್ಯಾನರ್ಲಿದೆ, ಬಟ್ ನಮ್ಮದು ಗುಲ್ವಾಡಿ ಟಾಕೀಸು ಮತ್ತು ನೆನಪು ಮೂವೀಸ್ ಕೋಟ ಇದೇ ಜಿಲ್ಲೆಯ ಬ್ಯಾನರಲ್ಲೇ ಇರುವಂಥದ್ದು. ಅದರಲ್ಲೂ ಕೂಡ ಮೊದಲ ಬಾರಿಗೆ ನೆನಪು ಮೂವೀಸನ್ನು ಬ್ಯಾನರ್ ಮಾಡಿ ಅದನ್ನು ಫಿಲ್ಮ್ ಫೇರ್ ಸೆಲೆಕ್ಟ್ ಆದದ್ದು ಸಿನಿಮಾ ನಮ್ಮದೇ ಫಸ್ಟ್ ನಾವದೇ. ಅದಾದಮೇಲೆ ಬೆಸ್ಟ್ ಬಾಲನಟಿ ಬಂದದ್ದು ಕೂಡ ಫಸ್ಟ್ ನಮ್ಮದೇ. ಸೊ ಅದ್ರಲ್ಲಿ ನಮ್ಗೆ ಭಾಳ ಖುಷಿ, ಹೆಗ್ಗಳಿಕೆ ಇದೆ. ಆದರೆ ನಮಗೆಲ್ಲ ಒಂದು ಕಡೆಯಲ್ಲಿ ಇಷ್ಟೆಲ್ಲ ಬಂದರೂ ಕೂಡ ನಮ್ಮನ್ನ ಯಾರು ಗುರುಸಿಲ್ಲ, ಯಾರು ಹೇಳೋದೇ ಇಲ್ಲ. ಎಲ್ಲೂ ಪತ್ರಿಕೆಲ್ಲ ಬರೆದು ಬಿಟ್ಟರೆ ಎಲ್ಲೂ ಕೂಡ ಹೇಳಲ್ಲ ಎಂಬುದು ಭಾಳ ಬೇಜಾರು. ಮತ್ತು ನಮಗೆ ನೀವು ಹೇಳ್ದೆ ಹೆಂಗೆ, ನೀವು ಅದನ್ನು ತೋರಿಸಿ ಹೇಳ್ತಾ ಇದ್ದೀರಿ. 1 ಗಂಟೆ 26 ನಿಮಿಷ ಇದೆ. ಈಗ ನಮ್ಮದೇನು ಗುರಿ, ಮುಂದಿನ ಗುರಿ ಅಂತ ಏನಂತ ಹೇಳಿದರೆ, ಈ ಬರೋ ವರ್ಷ 26 ಮತ್ತು 27ನೇ ಸಾಲಿನಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಜಿಲ್ಲೆಯ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ ಎಲ್ಲ ಮಕ್ಕಳಿಗೆ ಈ ಸಿನಿಮಾನ ಉಚಿತವಾಗಿ ತೋರಿಸ್ಬೇಕು. ಮತ್ತು ಅಲ್ಲಿ ಹೋಗ್ಕೊಂಡು ಮಕ್ಕಳಿಗೆ 10 ರೂಪಾಯಿ ಕೊಡಿ, ಅದೊಂಥರ ಏನೋ ಒಂದು ರೀತಿ ಕಿರಿಕಿರಿ ಅನಿಸ್ತದೆ. ಹಾಗಾಗಿ ನಾವು ತುಂಬ ಬ್ಯಾಂಕುಗಳಿಗೆ ಎಲ್ಲ ಮನವಿಯನ್ನು ಕೊಟ್ಟಿದ್ದೇವೆ, ದಾನಿಗಳನ್ನು ಅಲ್ಲಿ ಹುಡುಕ್ತಾ ಇದ್ದೇವೆ. ಅವರೆಲ್ಲ ನಮಗೆ ಸಹಾಯ ಮಾಡಿದರೆ ನಾವು ಇಡೀ ಸುಮಾರೊಂದು 10-11 ಸಾವಿರ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೆ ಅದನ್ನು ತೋರಿಸಿದರೆ ಅದು ಬಹುಶಃ ಸಾರ್ಥಕ ಆಗುತ್ತೆ. ಒಂದು ಪ್ರೇರಣೆ ಬರಲಿಕ್ಕೆ, ಆ ಮಗು ಯಾವ ರೀತಿಯಲ್ಲಿ ತಾನು ಮೋಟಿವೇಶನ್ ಮಾಡಲಿಕ್ಕೆ, ದಿಯಾಯೋನ ಪ್ರಚೋದಯಾತ ಅಂತ ಹೇಳ್ತಾರಲ್ಲ, ನಿನಗೆ ನೀನೇ ಅಭಿಪ್ರೇರಣೆ ಮಾಡಿಕೊಳ್ಬೇಕೆಂಬುದು ಆ ಸಿನಿಮಾದ ಒಂದು ಧ್ಯೇಯ. ಮತ್ತು ಕಾರಂತರು ಸತ್ತಿಲ್ಲ ಅಂತ ನಾವು ಹೇಳ್ತೇವೆ. ಅಲ್ಲಿ ಕಾರಂತರು ಪುನಃ ಕಾಣಿಸ್ಕೊಳ್ತಾರೆ ಆ ಸಿನಿಮಾದಲ್ಲಿ, ಕಾರಂತರು ಕಾಣಿಸ್ಕೊಳ್ತಾರೆ ಆ ಮಗುವಿಗೆ. ಅವ್ರು ಸತ್ತಿಲ್ಲ ಅಂತ ಹೇಳ್ತದೆ, ಉಳಿದು ಸತ್ತ ಹೇಳ್ತಾರೆ, ಬಟ್ ಆ ಮಗುಗಳು ಸತ್ತಿಲ್ಲ, ಕಾರಣ ಸತ್ತಿಲ್ಲ, ಅದನ್ನು ನಾವು ಹೇಳಿ ಕೊಟ್ಟಿದ್ದೇವೆ. ಒಟ್ಟು ಆಮೇಲೆ ಅದರಲ್ಲಿ ವಿನಯ್ ಪ್ರಸಾದ್ ಅವರ ಅಭಿನಯ ಇರ್ಬೋದು, ಅಥವಾ ನಮ್ಮ ಸುವರ್ಣರ ಅಭಿನಯ ಇರ್ಬೋದು, ಮತ್ತು ಎಲ್ಲ ಮ್ಯೂಸಿಕ್ಕು, ಎಲ್ಲ ಹಾಡು ಗೀಡು ಎಲ್ಲ ಚೆನ್ನಾಗಿದೆ, ಖಂಡಿತವಾಗಿ ನೋಡ್ಬೋದು. ಸೊ ಹಾಗಾಗಿ ಬರುವ ವರ್ಷ 26-27ನೇ ಸಾಲಿನಲ್ಲಿ ನಮ್ಮ ಉಡುಪಿ ಮತ್ತು ದಕ್ಷಿಣ ಜಿಲ್ಲೆಯ ಎಲ್ಲ ಮಕ್ಕಳಿಗೆ ತೋರಿಸ್ಬೇಕೆಂಬ ಒಂದು ಕನಸು. ಹಾಗಾಗಿ ನಾನು ಕೇಳ್ಕೊಳ್ಳೋದು, ಯಾವುದಾದ್ರು ನಮ್ಮನ್ನು ಈ ಮಾತು ಕೇಳ್ತಾ ಇದ್ದೀರಿ, ತಾವೆಲ್ಲ ಕೂಡ ನಮ್ಮ ಜೊತೆ ಸಹಕರಿಸಬೇಕು ಈ ಅಭಿಯಾನದಲ್ಲಿ ಅಂತ ಕೇಳ್ಕೊಳ್ಳುವಂಥದ್ದು. ಸಂಜೀವ್ ಸುವರ್ಣರನ್ನ ಈ ಚಿತ್ರದಲ್ಲಿ ನಟಿಸ್ಲಿಕ್ಕೆ, ಆಕ್ಟ್ ಮಾಡೋಕೆ ಒಪ್ಸದ್ ಹೆಂಗೆ? ಅಯ್ಯೋ, ಅದು ಬಹಳ
ಅವರು ಒಂಥರ ಕಾರಂತರ ಅಪರ ಥರ ಇದ್ದ ಹಾಗೆ ಎಷ್ಟು ಸಿಟ್ಟು ಮಾಡ್ಕೊಳ್ತಾರೋ ಅಷ್ಟೇ ಮಗು ಇದ್ದ ಕೂಡ ಹಾಗೆ. ಅವರು ಮೊದಲಿಗೆ ನಾವು ಹೋಗಿ ಕೇಳಿದಾಗ ಒಪ್ಕೊಳ್ಳಿಲ್ಲ, ಆಗೋದಿಲ್ಲ ನನಗೆ ಅಲ್ಲ ಮಾಡೋದಿಲ್ಲ. ನಾನು ಸಿನಿಮಾದಲ್ಲಿ ತುಂಬ ಜನ ಬಂದು ಕೇಳಿದ್ರು ಅವರಿಗೆ ಆಗಾಗಲೇ, ನಾನು ಮಾಡೋದಿಲ್ಲ ಅಂತೇಳಿ ಕಥೆಯೆಲ್ಲ ಕೇಳಿದ್ಮೇಲೆ ಕಾರಂತರ ಬಂತಲ್ಲ, ಇಲ್ಲಿ ಇಡೀ ಕಾರಂತರ ಕಾಣಿಸ್ಕೊಳ್ತಾರೆ, ಕಾರಂತರ ಇದ್ದಾರೆ, ಕಾರಂತರ ಪ್ರತಿನಿಧಿಯಾಗಿ ನೀವು ಕಾಣಿಸ್ಕೊಳ್ತೀರ ಅಂದಾಗ ಅವರು ಒಪ್ಕೊಂಡ್ರು. ಮತ್ತು ಬಂದು ಸಿಟ್ಟು ಬರ್ತಾ ಇತ್ತು ಅವರು. ಹಾಗೆ ನಮ್ಮದು ಒಂಥರ ನಾವೆಲ್ಲ ಹುಡುಗರು ಮಕ್ಕಳು, ಅವರು ಒಂದು ಹಂತಕ್ಕೆ ಬಂದು ಬೆಳೆದು ನಿಂತಹ ಪ್ರಬುದ್ಧ ಕಲಾವಿದರು ಬೇರೆ. ಭಾಳ ಖುಷಿಯಾಗೋದು ಏನಪ್ಪ ಅಂತ ಹೇಳಿದ್ರೆ, ಬೆಳಿಗ್ಗೆ ಅವರು ನಾವು ಕಾರ್ ಕಳಿಸ್ಕೊಳ್ದು 5 ಗಂಟೆಗೆ ಬರ್ತಾಯಿದ್ರು, ಏನು ಆಗಬೇಕು ಅದೆಲ್ಲ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಮತ್ತೇನು ತಪ್ಪಿದೆ ಯಕ್ಷಗಾನ ಅವ್ರಿಗೆ ಮಾತ್ರ ಗೊತ್ತಿರೋ, ಜಿ ಮೂರ್ತಿ ಗೊತ್ತಿಲ್ಲ, ಏನು ಈ ಸ್ಟೆಪ್ ಮಾಡ್ಬೋದು ಆ ಮಗು ಕೂಡ ಹೇಳ್ಕೊಡ್ತಾ ಇದ್ರು ಅವರು. ಮಗುವಿಗೆ ಹೇಳಿಸಿ ಒಂದು ಟ್ರಯಲ್ ಮಾಡಿಸಿ ಅಲ್ಲೇ ಮತ್ತೆ ಶೂಟಿಂಗ್ ಆ ರೀತಿ ಮಾಡ್ತಾ ಇದ್ರು. ಹೌದು, ಯಕ್ಷಗಾನದ ಹುಡುಗಿ ಅವಳು, ಆ ಯಕ್ಷಗಾನ ಕ್ಲಾಸಿಗೆ ಹೋಗಿದ್ದಾಳೆ ಅವಳು. ಅದನ್ನು ಹೀಗೆ ಎಲ್ಲ ಹೇಳಿ ಅವ್ರದ್ದು ಐಡಿಯಾ ಹೇಳ್ತಾ ಇದ್ರು. ಆಮೇಲೆ ಡಬ್ಬಿಂಗ್ ಆಗುವಾಗ ಕಂಠದಾನ ಮಾಡುವಾಗ ತಮ್ಮದೇ ಒಂದು ಯೂನಿಟ್ ತಗೊಂಡು ಹೋಗಿ ಬೆಂಗಳೂರಿಗೆ ಹೋಗಿ ಅದನ್ನು ಕರೆಕ್ಟಾಗಿ ಮಾಡಿದ್ದಾರೆ ಅವರು. ಲಿಪ್ ಸಿಂಕಿಂಗ್ ಭಾಳ ಅದ್ಭುತವಾಗಿ ಮಾಡಿದೆ. ಬಹುಶಃ ಬೇರೆ ಯಾರಿಗೆ ಆಗ್ತಾ ಇರಲಿಲ್ಲ. ನೀವು ಅಲ್ಲಿ ಭಾಗವತರ ಹಾಡಿದ ಹಾಡು ಒಂದು, ಇಲ್ಲಿ ಇವರು ಹಾಡಿದ ಹಾಡು ಒಂದು, ಕರೆಕ್ಟ್ ಅದು ಮ್ಯಾಚ್ ಆಗುವಾಗೆ ಅವರು ಮಾಡಿದ್ದಾರೆ. ಹಾಗಾಗಿ ಸಂಜೀವ್ ಸುವರ್ಣಗೆ ಅವರು ನಮಗೊಂದು ರೀತಿಯಲ್ಲಿ ದೇವರು ಇದ್ದಂಗೆ. ವಿಶೇಷ ಧನ್ಯವಾದ ಅವರಿಗೆ ಹೇಳಲೇಬೇಕು. ಅವರು ನಮಗೆ ಪ್ರಾತಃ ಕಾಲ ಸ್ಮರಣೀಯರು. ಎಲ್ಲೇ ಸಿನಿಮಾ ಹೇಳೋ ಸುಗಂಧಿ ಅವರಿಂದಲೇ ಬೆಳಕು ಬಂತ ಹೇಳ್ಬೋದು. ಸುಗಂಧಿ ಅಂತಾನೆ ಹೆಸರಿಟ್ಟದೆ ಅಂತಕ್ಕೆ ಅಂದಳಿ ಅದು ಜಿ ಮೂರ್ತಿಗೊಂದು ಅಭ್ಯಾಸ. ಅವ್ರ ಸಿನಿಮಾದೆಲ್ಲ ಹಂಗೆ ವೈಷ್ಣವಿ ಹಿಂಗೆ ಹುಡುಗಿಯರ ಹೆಸರು ಇಡೋದು ಅವರು. ವೈಷ್ಣವಿ ಇಂಟರ್ನ್ಯಾಷನಲ್ ಅವಾರ್ಡ್ ಸಿನಿಮಾ ವೈಷ್ಣವಿ, ಇದು ಸುಗಂಧಿ. ನಾವು ಬೇರೆನ ಇಟ್ಟಿತ್ತು, ಅದು ಹಂಗೆ ಬೇಡ ಸುಗಂಧಿ ಚೆನ್ನಾಗಿದೆ ಅಂತ ಹೇಳಿ ಸುಗಂಧಿ ಅಂತ ಹೆಸರು ಇಟ್ಟದ್ದು ಅವರೇ ಇಟ್ಟದ್ದು. ಹೌದು ಅವರು. ಸೊ ಅಂತೂ ಇಂತೂ ಒಂದು ಸಿನಿಮಾ ನಿರ್ಮಾಣವನ್ನ ನೀವು ಮಾಡಿಬಿಟ್ರೆ ಇಡೀ ಲೈಫಿಗೆ ಒಂದು ಅನುಭವ ಇದು. ಖಂಡಿತ. ಈಗ ಯಾರಾದ್ರೂ ಸಿನಿಮಾ ಮಾಡೋದಿದ್ರೆ ನನ್ನ ಹತ್ರ ಬಂದರೆ ನಾನು ಕರೆಕ್ಟ್ ಕೋಚಿಂಗ್ ಕೊಡ್ತೀನಿ. ಹೆಂಗೆಲ್ಲ ನೀವು ಮಾಡ್ಬೋದು, ಎಷ್ಟು ಕಡಿಮೆ ಅಂದರೆ ತುಂಬ ಜನರಿಗೆ ಇರ್ತದೆ ಹುಚ್ಚು. ಆದರೆ ನಾವೇನೋ ಹುಚ್ಚಿದ್ಕೊಂಡು ನಾವು ಟೀಮ್ ಇತ್ತು, ಬಚಾವಾಯಿತು. ಆದರೆ ಒಬ್ಬೊಬ್ಬರೇ ಹೋದರೆ ಅವರ ಭಾಳ ಕಷ್ಟ ಆಗುತ್ತೆ, ಆರ್ಥಿಕವಾಗಿ ದೊಡ್ಡ ಪೆಟ್ಟು ಬಿದ್ದೇ ಬೀಳ್ತದೆ. ಹಾಗಾಗಿ ನಾವು ಹೇಗೆ ಮಾಡಬೇಕು, ಎಲ್ಲಿ ನೀವು ಪ್ಲ್ಯಾನ್ ಎಲ್ಲಿ ಉಳಿತಾಯ ಮಾಡ್ಬೋದು, ಹ್ಯಾಂಗೆ ಯಾವ ರೀತಿಯಲ್ಲಿ ಹೋಯ್ಕೆ, ಅದು ನಮ್ಗೆ ಕರೆಕ್ಟ್ ಗೊತ್ತಿತ್ತು ಈಗ. ಸುಗಂಧಿ ಹೇಳಿಕೊಟ್ಟ. ಸುಗಂಧಿ ನಮಗೊಂದು ಸಿನಿಮಾದ ಪಾಠವನ್ನು ಕಟ್ಟಿಕೊಟ್ಟಿತ್ತು ನಮಗೆ. ಹಾಗಾಗಿ ಇನ್ನೊಂದು ಸಿನಿಮಾ ಮಾಡಬೇಕಂತ ಆಸೆ ಇತ್ತು ನಮಗೆ. ಇದು ಭಾರಿ ಖುಷಿ ಆಗುದು ಅಲ್ಲ? ಹೌದು. ಈಗ ಇನ್ನೊಂದು ಪಿಕ್ಚರ್ಗೆ ರೆಡಿ ಆಯ್ರಿ ನೀವು? ರೆಡಿ ಆಯ್ತು. ನಾವು ಸರ್ಕಾರದ ಸಬ್ಸಿಡಿ ಬಂದ್ಕೊಳ್ಳಿ ಮತ್ತೊಂದು ಸಿನಿಮಾನೇ ಮಾಡೋದು. ಮತ್ತೆ ಅದನ್ನೇನು ಯಾರಿಗೆ ಕೊಡುವಂತ ಪಂಚಾಯತಿ ಕಾಣ್ತಿಲ್ಲಪ್ಪ. ಸೊ ನೀವೇ ಅದ ನಿರ್ದೇಶಕರು? ನಿರ್ದೇಶಕರು ನಾವೇ, ಎಲ್ಲ ನಮ್ದೇ ಟೀಮ್, ಎಲ್ಲ ನಾವೇ ಆಗಿ. ನಿರ್ಮಾಪಕರು ನಮ್ಮ ಆನಂದ್ ಕುಂದರ್ ಇರ್ತಾರೆ, ಅವ್ರ ಹತ್ರ ಕೇಳ್ಕೊಂಡೆ ಮುಂದುವರಿಯುದು, ಹೆಂಗೆ ಹೋಯ್ಕ ಬೇಡದ ಹೇಳಿ. ನಮ್ಗೆ ಭರವಸೆ ಇದೆ. ಅವರು ಮನುಷ್ಯ ಭಾಳ ವಿಶಾಲವಾದ ಮನಸ್ಸು ಅವ್ರದ್ದು, ಮತ್ತು ಕಲೆಗೆ ತುಡಿಯುವಂಥ ಮನಸ್ಸು. ಹೌದು, ಆನಂದ್ ಸಿಕ್ಕುಂದರ್ ಖಂಡಿತವಾಗಿ ಅವರು ಇದನ್ನು ನೀವು ಮುಂದುವರಿಸಿ ಅಂತ ಹೇಳ್ತಾರಂತ ಒಂದು ಆಕಾಂಕ್ಷೆ ಇದೆ. ಆ ದೃಷ್ಟಿಯಲ್ಲಿ ಇನ್ನೊಂದು ಮಕ್ಕಳ ಸಿನಿಮಾವನ್ನು ನಮ್ದು ಮಕ್ಕಳ ಸಿನಿಮಾವೇ ನಮಗೆ ಕನಸು. ನೀವು ಟೀಚರ್ ಹಾಕೋಕೆ ನಿಮಗೆ ಮಕ್ಕಳ ಸಿನಿಮಾನೇ ಇಷ್ಟ ಆಗ್ತದ? ಅದು ಹೆಂಗೆ ಅಲ್ಲ, ನಮ್ಗೆ ಅಂದರೆ ಈಗ ನಾವು ಏನು ದೊಡ್ಡವ್ರಿಗೆ ಏನು ಹೇಳಲಿಕ್ಕಿದೆ, ದೊಡ್ಡವರಿಗೇನು ಹೇಳೋದಕ್ಕೆ ಏನಿಲ್ಲ. ಇನ್ನೇನಾದರೂ ಹೇಳಲಿಕ್ಕೆ ಉಳಿದಿದ್ರೆ ಈಗಿನ ಬರುವಂಥ ಮಕ್ಕಳಿಗೆ, ಇವತ್ತು ಮಕ್ಕಳು ಸರಿಯಾದರೆ ನಾವು ನಾಳಿನ ಜನಾಂಗವನ್ನು ಸರಿಪಡಿಸ್ಬೋದು. ಆದಷ್ಟು ನಮ್ಮ ಗಮನದಲ್ಲಿರೋದು ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದರೆ, ಪಾಠ ಕೊಟ್ಟರೆ ಅವರು ಮುಂದೆ ಚೆನ್ನಾಗಿ ಬೆಳೀತಾರೆ ಅಂತ ಆಕಾಂಕ್ಷೆ. ಈಗ ನಮ್ಮ ಕರಾವಳಿಯಲ್ಲೇ ಈಗ ಎಷ್ಟೋ ಜನ, ಈಗ ನೀವು ಟೀಚರ್ ಆಗಿ ನಿಮ್ಮ ಕ್ಷೇತ್ರ ಅಲ್ಲ ಸಿನಿಮಾ, ನೀವು ಕೆಲವು ಕಿರುಚಿತ್ರ ಇದ್ರಲ್ಲೆಲ್ಲ ಇದ್ರಿ ಮಾಡಿದ್ರಿ ಎಲ್ಲ, ಹೌದು, ಅದು ಸಿನಿಮಾ ಅಲ್ಲ, ಬಟ್ ಅದೊಂದು ನಿಮ್ಗೆ ಜೀವನಕ್ಕೆ ಒಂದು ಅನುಭವ ಕೊಡ್ತು ಅಂತ ಹೇಳಿ. ಈಗ ನಮ್ಮ ಕರಾವಳಿಯಲ್ಲೂ ಎಷ್ಟೋ ಜನರಿಗಿದೆ ಸಿನಿಮಾ ಮಾಡಕ್ ಮಾರೆ, ಒಂದ್ ಸ್ವಲ್ಪ ಹೋಟ್ಲಿಗೆ ಇಡ್ಲಾಕ ಸ್ವಲ್ಪ ದುಡ್ಡು ಸಾಕ, ಯಾರೋ ಬಂದು ಒಂದ್ ಸ್ವಲ್ಪ ಗಾಳಿ ಹಾಕ್ತಾರ, ನಿಮ್ಗೆ ಆತಣ ನೀವು ಮಾಡೋಣ ಆತಣ ಅಂತ, ಸೊ ಇಳಿದ್ ಬಿಡ್ತಾರೆ. ಏನೊಂದು ಸಲಹೆನ ನೀವು ಮಾಸ್ಟರ್ ಆಗಿ ಅವ್ರಿಗೆ ಕೊಡಕ್ಕೆ ಇಷ್ಟಪಡ್ತೀರಿ? ಮೊದಲು ಕರೆಕ್ಟ್ ಬಜೆಟ್ ಮೀರಿ ಹೋಗ್ತಾ ಯೋಚನೆ ಮಾಡ್ಕಣಕ, ನಮ್ಮ ಕೈಲಿ ಎಷ್ಟಿತ್ತು ಅಂತ ಯೋಚನೆ ಮಾಡ್ಕಣಕ. ಬಂದವ್ರು ಹೇಳಿ ಮಗು ಒಳಗೋಯ್ತು ಅಂಬ್ರೆ ಹೇಳೋರು ಮಸ್ತ್ ಹೇಳ್ತಾರೆ, ನಮ್ಗೆ ಆಗುತ್ತೆ ಅಂತೇಳಿ. ಪ್ಲ್ಯಾನ್ ಕರೆಕ್ಟ್ ಇದ್ದರೆ, ತಯಾರಿ ಇದ್ದರೆ ಕರೆಕ್ಟಾಗಿ ನಾವು ಮಾಡೋಕ್ಕಾಗ್ತು, ಇಲ್ಲ ಅಂತಲ್ಲ. ನಾನು ಹೇಳೋದು ಕಲಾತ್ಮಕ ಸಿನಿಮಾ, ನಾನು ಕಮರ್ಷಿಯಲ್ ಸಿನಿಮಾ ಬಗ್ಗೆ ಮಾತಾಡೋಕೆ ಹೋಗ್ತಿಲ್ಲ, ಅದು ನಂದು ಅಲ್ಲದ ಮತ್ತೊಂದು ದೊಡ್ಡ ಕ್ಷೇತ್ರ ಅದು. ಹಾಗಾಗಿ ಇದರಲ್ಲಿ ಪ್ಲ್ಯಾನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಾವು ತಾಂತ್ರಿಕವಾಗಿ ಯಾಕಂದರೆ ಮಾಡೋಕ್ಕಾಗ್ತಿಲ್ಲ. ಇಲ್ಲಿ ತುಂಬ ಜನ ಕಲಾವಿದರಿದ್ರೆ, ತುಂಬ ಜನ ಮ್ಯೂಸಿಷಿಯನ್ ಎಲ್ಲ ಇಲ್ಲಿ ಇದ್ರೆ, ನಾವು ಆ ಗಾಂಧಿನಗರದೊಟ್ಟಿಗೆ ವ್ಯವಹಾರ ಮಾಡುವಾಗ ಯಾವ ರೀತಿಯಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಬೇಕು ಎಲ್ಲವನ್ನು ತಿಳ್ಕೊಂಡು ಹೋದರೆ ಒಂದು ಒಳ್ಳೆ ಸಿನಿಮಾ ಮಾಡಿ ನಾವಲ್ಲೇ ಬಿಡುಗಡೆ ಮಾಡಬೇಕಂತ ಏನಿಲ್ಲ. ಇವತ್ತು ಇಲ್ಲೇ ಮಂಗಳೂರಲ್ಲೇ ಟೀಮ್ ಇದೆ, ಉಡುಪಿಯಲ್ಲೇ ಇದೆ, ಎಲ್ಲ ಇಲ್ಲೇ ಮಾಡುವಂಥದ್ದು
ನಮ್ಮ ರವಿ ಬಸರು ಇದು ಕೂಡ ಸ್ಟುಡಿಯೋ ಇಲ್ಲಿದೆ. ಸೊ ಇಲ್ಲೆಲ್ಲ ವ್ಯವಸ್ಥೆಗಳಿದೆ. ಮಾಡಿ ಬಟ್ ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಬಜೆಟನ್ನು ಕಂಡುಕೊಂಡು ನಿಮ್ಮ ಬದುಕು ಹಾಳಾಗಬಾರ್ದು. ನಮ್ಮ ಬದುಕೇ ಹಾಳಾಗಿ ಕೊನೆಗೆ ಏನೋ ದಿಕ್ಕು ಕಾಣದೆ ಹೋಗೋದಕ್ಕಿಂತ ಮೊದಲೊಂದು ಪ್ಲ್ಯಾನ್ ಮಾಡಿಕೊಂಡು ಹೋದರೆ ಆಗುತ್ತೆ. ಎಚ್ಚರಿಕೆ ಬೇಕು. ಪ್ರತಿಯೊಂದು ಇಡುವಾಗ, ಹೆಜ್ಜೆ ಇಡುವಾಗಲೂ ಕೂಡ ಎಚ್ಚರಿಕೆಯಿಂದ ಮಾಡಿದರೆ ಅವು ಯಾರು ಬೇಕಾದರೂ ಸಿನಿಮಾ ಮಾಡ್ಬೋದು. ಸಿನಿಮಾ ದೊಡ್ಡದನ್ನು ಅಯ್ಯೋ ಅದೇನು ದೊಡ್ಡ ಇದಲ್ಲ, ಏನೇನೋ ಅಲ್ಲ ಅದು. ಈಗ ನಮ್ಗನ್ಸಿದ್ದು ಆಗ ಏನೇನೋ ಆಗಿತ್ತು, ಏನೇನೋ ಅಲ್ಲ. ಪಕ್ಕ ತಯಾರಿಯಿಂದ ನಾವು ಕರೆಕ್ಟಾಗಿ ಇಷ್ಟೇ ಬಜೆಟಲ್ಲಿ ಮುಗಿಸ್ಕೊಂಡ್ರೆ ಕರೆಕ್ಟ್ ಮುಗಿಸೋಕ್ಕಾಗುತ್ತೆ. ಮುಗಿಸಿದವ್ರು ಇದ್ದಾರೆ ಇಲ್ಲಿ. ಓಕೆ, ಸೊ ಇದೊಂದು ಸಜೆಷನ್ ನಮ್ಮ ಮಂಡೆಗೆ ಇಟ್ಕಣಿ. ತಗೊಂಡೋ ಯಾರು ಎಂತ ಗೊತ್ತಿಲ್ಲದೆ ತಗೊಂಡು ಸುರುಕು ಆಯ್ಬೇಡಿ ಅಂತ ಹೇಳಿ. ಸೊ ತುಂಬಾ ಖುಷಿ ಆಯ್ತು ಸರ್ ನೀವು ಬಂದದ್ದು. ಎಂತ ಕೇಳಿ ಸುಗಂಧಿನ ಮತ್ ನೆನಪು ಮಾಡ್ಕೊಂತ ಇರ್ಕ. ಯಾಕಂದ್ರೆ ನಮ್ಮೂರಿನ, ನಮ್ಮ ಮಣ್ಣಿನ, ನಮ್ಮ ಘಮಘಮದ ಯಕ್ಷಗಾನದ ಅದು ಕಾರಂತರ ನೆನಪು ಇರುವಂತಹ ಚಿತ್ರ ಅದು ಸುಗಂಧಿ. ಸೊ ಹಾಗಾಗಿ ನೀವೇ ಹೇಳಿರಿ ನೆಕ್ಸ್ಟ್ 26-27 ಫುಲ್ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಇಡೀ ದಕ್ಷಿಣ ಕನ್ನಡ ಮತ್ತು ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ಶಾಲಾ ಮಕ್ಕಳಿಗೆ ಅದನ್ನ ತೋರಿಸುವಂಥದ್ದು. ಸೊ ಭಾರಿ ಒಳ್ಳೇದು. ಅದ್ರೊಟ್ಟಿಗೆ ಇನ್ನೊಂದು ಪಿಕ್ಚರ್ ಈಗ ಮಾಡೋಕೆ ರೆಡಿ ಆಗ್ತಿದ್ರಿ, ಅದು ಭಾರಿ ಖುಷಿ ಆಯ್ತು ನಿಮ್ಮ ಹುಮ್ಮಸ್. ಐಲಿ ಸರ್, ಒಳ್ಳೇದಾಯ್ಲಿ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸುಗಂಧಿ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ನಿಮಗೂ ನಮಸ್ಕಾರ. ಎಸ್ ಕೇಳುಗ್ರೆ, ಹೆಂಗಿತ್ತು ನಮ್ಮ ನರೇಂದ್ರ ಸರ್ ಇದು ಸುಗಂಧಿ ಕತೆ? ಲೈಕ್ ಇತ್ತಲ್ಲ? ತುಂಬಾ ಒಳ್ಳೆ ಸ್ವಾರಸ್ಯಕರವಾದ ಕತೆ ಅದು, ಅನುಭವದ ಕತೆ ಅದು. ಸೊ ಇದನ್ನ ನಾವು ಕೂಡ ಎಲ್ಲರೂ ಒಂದು ಪಾಠ ತಕೊಂಡು ಸರ್ ಇದು ನೆಕ್ಸ್ಟ್ ಪಿಕ್ಚರ್ ಇನ್ ಬಪ್ಪಕ್ಕೆ ರೆಡಿ ಆಗ್ತಿತ್ತು, ಅದನ್ನು ಒಂದ್ಸಲ ಕಾಂಬ ಧನ್ಯವಾದಗಳು ನಮ್ಮ ಕಾರ್ಯಕ್ರಮನ ಕೇಳಿದಕ್ಕೆ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಹೊಯ್ ಬಪ್ಪಕ್ಕ.